ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ರಂಗಶಾಲೆಗಳಿರೋದು, ನಾಟಕಗಳು ಮಾಡೋದು ಕರ್ನಾಟಕದಲ್ಲಿ, ಆಮೇಲೆ ಬೆಂಗಾಲದಲ್ಲಿ ಮತ್ತು ಇಲ್ಲಿ ನಮ್ಮ ಕೇರಳದಲ್ಲಿ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಂತೂ ಹೆಚ್ಚು ನಾಟಕಗಳು ತಯಾರಾಗ್ತವೆ. ಸುಮಾರಷ್ಟು ರಂಗಾಯಣಗಳಿದೆ, ನಾಟಕ ಅಕಾಡೆಮಿ ಇದೆ, ಕನ್ನಡ ಕಲ್ಚರ್ ಇದೆ ಡಿಪಾರ್ಟ್ಮೆಂಟ್ ಇದೆ, ತುಂಬ ಗ್ರಾಂಟ್ಸ್ಗಳು ಬರ್ತವೆ. ಇದರ ಅರ್ಥ ಅಭಿನಯಕ್ಕೆ ತುಂಬ ದೊಡ್ಡ ಪ್ರಾಶಸ್ತ್ಯ ಇದೆ ನಮ್ಮ ನಾಡಲ್ಲಿ, ಕರ್ನಾಟಕದಲ್ಲಿ. ಹಂಗಂದರೆ ತುಂಬ ಜನ ನಟ ನಟಿಯರಿದ್ದಾರೆ, ಕಲಾವಿದರಿದ್ದಾರೆ, ಅವ್ರಿಗೆ ಸೂಕ್ತವಾದ ವೇದಿಕೆ ಸಿಗ್ತಾಯಿಲ್ಲ. ಒಂದು ಏನು ದೊಡ್ಡದಾಗಿ ಆಡಿಷನ್ ಮಾಡ್ತೀವಿ ಅಂತ ಕರೀತಾರೆ, ಅಂತ ಏನು ಗೊತ್ತಾಗಲ್ಲ ಪಾಪ. ಏನು ದೊಡ್ಡ ದಿಗ್ಭ್ರಮೆಯಲ್ಲಿದ್ದಾರೆ ಇಡೀ ಕಲಾವಿದರ ತಂಡ, ಕಲಾವಿದರ ಸಮೂಹ. ಅಂಥದ್ರಲ್ಲಿ ಕೆಲವು ಪ್ರೊಡಕ್ಷನ್ ಹೌಸ್ಗಳಿರ್ಬೋದು, ಕೆಲವು ಮನಸ್ಸುಗಳಿರ್ಬೋದು, ಕೆಲವು ನಿರ್ದೇಶಕರಿರ್ಬೋದು, ಕೆಲವು ಪ್ರೊಡ್ಯೂಸರ್ಗಳಿರ್ಬೋದು, ಭಾಳ ಅಪರೂಪಕ್ಕೆ ಕೆಲಸ ಮಾಡ್ತಾರೆ. ಅವ್ರಿಗೆ ನಿಜವಾಗ್ಲೂ ಪ್ರಾಶಸ್ತ್ಯ ಕೊಟ್ಟು ಅವ್ರಿಗೇನು ಬೇಕೋ ಅದನ್ನು ಒದಗಿಸಿ ಮಾಡ್ತಾರಲ್ಲ, ಕೆಲಸಗಳು ಮಾಡಿದ್ರೆ ಭಾಳ ಅತ್ಯಂತ ಅಗ್ರಗಣ್ಯ ಹೊಂದಿದ್ದು ನಮ್ಮ ಇವರು ರಾಧಾಕೃಷ್ಣ ಸರ್ ಅವರ ಟೀಮ್. ಅದಕ್ಕೂ ನಾನು ಮುಖ್ಯವಾಗಿ ಹೇಳಬೇಕಾಗುತ್ತೆ. ಯಾಕಂದರೆ ಎಲ್ಲೆಲ್ಲೋ ಅಳಿತಿದ್ದಾರೆ ತುಂಬ ಜನ ಎಲ್ಲೆಲ್ಲೋ ಅಳಿತಾರೆ, ಅವ್ರ ಜೀವನನೇ ಹಾಳು ಮಾಡ್ಕೊತಾ ಇದ್ದಾರೆ. ಭಾಳ ಕಷ್ಟ ಇದೆ. ಎಲ್ಲಿ ದುಡಿಬೇಕೋ, ಹೆಂಗೆ ಬದುಕಬೇಕೋ ಗೊತ್ತಿಲ್ಲ. ಕೆಲಸಕ್ಕೆ ಹೋಗ್ದೇ ಆ್ಯಕ್ಟಿಂಗ್ ಚಾನ್ಸು ಸಿಗ್ದೇ ಭಾಳ ಕಷ್ಟಪಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವ್ರು ಇಂಥ ಕೆಲಸ ಮಾಡ್ತಾರೆ, ಅದು ಅವರಿರೋ ಜಾಗಕ್ಕೆ ಬಂದು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಭಾಳ ಹೆಮ್ಮೆ ಪಡಬೇಕಾಗಿದೆ ನಮ್ಮ ಕನ್ನಡ ಚಿತ್ರರಂಗ. ಹಂಗಾಗಿ ನಾನು ಫಸ್ಟು ರಾಧಾಕೃಷ್ಣ ಸರ್ ಮತ್ತು ಅವ್ರ ವೈಫ್ಗೆ, ನಾನು ಜೀವಿತಾ ಮೇಡಮ್ಗೆ ನಾನು ಧನ್ಯವಾದ ತಲುಪಿಸ್ತೀನಿ. ದಯವಿಟ್ಟು ಈ ಅಪರ್ಚುನಿಟಿನ ಚೆನ್ನಾಗಿ ಬಳಸ್ಕೊಳ್ಳಿ. ಇದೇ ನನ್ನ ಒಂದು ಮಾತು. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಈ ಪ್ರಾವಿಡೆಂಟ್ ಪಾರ್ಕಲ್ಲಿ RJ ಸಿನಿಯುಗ ಅವರು ಒಂದು ಆಡಿಷನನ್ನು ಇಟ್ಕೊಂಡಿದ್ದು. ಇದು ಆಡಿಷನ್ ಥರ ಇರಲಿಲ್ಲ. ಆಡಿಷನ್ ಅಂದರೆ ಅವ್ರನ್ನ ಆಲ್ರೆಡಿ ಇವರು ಸ್ಟಾರ್ಗಳಾಗೋದ್ರು ಅನ್ನೋ ಥರ ಅವ್ರನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ಟೇಜ್ಗೆ ಕರೆಸಿ, ಅವ್ರಿಗೆ ಸ್ಟೇಜ್ ಮೇಲೆಲ್ಲ ಹೂವು ಚೆಲ್ಲಿ ಅವ್ರಿಗೆ ಒಂದು ಅದ್ಧೂರಿಯಾದ ನಮ್ಮ ಒಂದು ಚಿತ್ರರಂಗಕ್ಕೆ ಸ್ವಾಗತವನ್ನು ಕೋರಿದ ರೀತಿ ಅಂತೂ ಬಹಳ ಅಮೋಘವಾಗಿತ್ತು. ಇದಕ್ಕೆ ನಾನು RJ ಸಿನಿಯುಗಕ್ಕೆ ಭಾಳ ಆಭಾರಿಯಾಗಿದ್ದೇನೆ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಕೂಗಿದೆ, ಹೊಸಬರನ್ನ ಹಾಕ್ಕೊಂಡ್ರೆ ಸಿನಿಮಾ ಹೋಗಲ್ಲ, OTT ತಗೊಳ್ಳಲ್ಲ ಅಂತ. ಅಂಥದ್ರಲ್ಲಿ ಇವತ್ತು ನಾವು ಹೊಸಬರಿಗೆ ಒಂದು ಚಾನ್ಸ್ ಕೊಡಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಅಪಾರ್ಟ್ಮೆಂಟ್ನಲ್ಲಿರೋ ಮಕ್ಕಳಿಂದ ಹಿಡಿದು ಹೊರಗಡೆ ಇರೋರಿಗೆ ಈ ಚಾನ್ಸ್ ಕೊಟ್ಟು ಈ ಆಯ್ಕೆ ಮಾಡ್ತಾ ಇದೆಯಲ್ಲ. ಇಷ್ಟೇ ಅಲ್ಲ, ಇವರು ಇಡೀ ಕರ್ನಾಟಕದ 30 ಜಿಲ್ಲೆಗಳಿಗೂ ಹೋಗಿ ಅಲ್ಲಿನ ಸ್ಥಳೀಯ ಕಲಾವಿದರಿಗೆ ಅವ್ರನ್ನ ಆಡಿಷನ್ ಮಾಡಿ ಅವ್ರಿಗೆ ಅವಕಾಶ ಕೊಡುವಂಥ ಒಂದು ಮಹತ್ತರವಾದ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಈ RJ ಸಿನಿಯುಗ ತಂಡಕ್ಕೆ ಒಳ್ಳೆಯದಾಗಲಿ, ಇವರಿಗೆಲ್ಲ ಶುಭ ಕೋರ್ತಾ ಇದ್ದೀನಿ. ಇವತ್ತು ಅಷ್ಟೇ ಎಷ್ಟೊಂದು ಸುಮಾರು 46 ಜನ ಆ್ಯಕ್ಟಿಂಗಿಗೆ ಬಂದಿದ್ದರು, ಹಾಡೋದಕ್ಕೆ ಮತ್ತು ಡ್ಯಾನ್ಸ್ಗೆ. 4 ವರ್ಷದ ಮಗುವಿಂದ ಇವಾಗ ಒಬ್ಬರು ವೃದ್ಧರವರೆಗೂ ಬಂದು ಈ ಆಡಿಷನಲ್ಲಿ ಬಹಳ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದೇ ಥರದ ಪ್ರೋತ್ಸಾಹ RJ ಸಿನಿಯುಗ ಕ್ರಿಯೇಷನ್ಸಿಂದ ನಮ್ಮ ಕಲಾವಿದರಿಗೆ, ಅಂದರೆ ಎಲೆಮರೆಕಾಯಿ ಅಂತ ಇವತ್ತು ಬೆಂಗಳೂರನ್ನೇ ಸೆಂಟ್ರ್ ಮಾಡ್ಕೊಂಡಿದ್ದಾರೆ. ಗಾಂಧಿನಗರದಿಂದ ನಾಗರಬಾವಿಗೆ ಶಿಫ್ಟ್ ಆಗಿದೆ. ಇವತ್ತು ನಾಗರಬಾವಿಯಿಂದ ಇದು ಬೆಂಗಳೂರಿನ ಹೊರವಲಯ ಅಂದರೆ ತಲಗಟ್ಟುಪುರದವರೆಗೂ ನಾವು ತಲುಪಿ ಇವತ್ತು ಇಲ್ಲಿನ ಆಡಿಷನ್ ಮಾಡಿ ಜನರನ್ನು ಮತ್ತು ಕಲಾವಿದರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತು ಈ RJ ಸಿನಿಯುಗಕ್ಕೆ ಶುಭವನ್ನು ಕೋರ್ತಾ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಸರ್ ನಮಸ್ತೆ ಎಲ್ರಿಗೂ. ಗುಡ್ ಈವ್ನಿಂಗ್. ಐ ಆಮ್ ಮಹೇಶ್ ಗೌಡ ಫ್ರಮ್ ಬ್ಯಾಂಗ್ಳೂರ್. ಸೊ ಐ ಆಮ್ ಬೇಸಿಕಲಿ ಪ್ರೊಡ್ಯೂಸರು. ಸೊ ತುಂಬ ಖುಷಿ ಆಯ್ತು. ಈಸ್ ಡಿಫ್ರೆಂಟ್ ಫೀಲಿಂಗ್ಸ್. ಆಮೇಲೆ ಆಡಿಷನ್ಸ್ ಅಂತೇಳಿ ಗೊತ್ತಾಯಿತು. ಎಲ್ಲ ಕ್ಯಾಟಗರಿ ವೈಸ್ ಆಡಿಷನ್ ಮಾಡಿದ್ದಾರೆ. ಮೋಸ್ಟ್ಲಿ ಬೆಳಗ್ಗೆಯಿಂದ ಮಾಡಿದ್ದಾರೆ ಅನಿಸುತ್ತೆ. ಐ ಥಿಂಕ್ ಬೆಳಗ್ಗೆ 9:30 ಟು ಈವ್ನಿಂಗ್ 6 o'clockವರೆಗೂ ಮಾಡಿದ್ದಾರೆ. ತುಂಬ ವೆರೈಟೀಸ್, ತುಂಬ ಬೇರೆ ಬೇರೆ ಫೀಲ್ಡಿಂದ ಒಳ್ಳೆ ಕಲರ್ನೆಲ್ಲರೂ ಸೆಟ್ ಮಾಡಿ ಎಲ್ಲ ಕ್ಯಾಟಗರಿ ವೈಸ್ ಸೆಲೆಕ್ಷನ್ ಮಾಡಿರೋದ್ರಿಂದ ಐ ಆಮ್ ಸೋ ನೈಸ್. ಇಟ್ಸ್ ವೆರಿ ಫ್ಯಾಂಟಾಸ್ಟಿಕ್ ಈವ್ನಿಂಗ್. ಎವ್ರಿವನ್ಸ್ ಕಂಗ್ರ್ಯಾಚುಲೇಷನ್ಸ್ ಎವ್ರಿವನ್. ಗುಡ್ ಈವ್ನಿಂಗ್. ನಮಸ್ತೆ. ನಮಸ್ಕಾರ ರಾಧಾಜಿ. RJ ಸಿನಿಯುಗ್ ಇದಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಯಾಕಂತಂದರೆ ನಾನು ನೋಡಿರೋ ಇಷ್ಟು ಒಂದು ಆಡಿಷನ್ಸ್ ಅಂತ ಮಾಡ್ತಾರೆ, ನಾವೆಲ್ಲ ಇಂಡಸ್ಟ್ರಿಯಲ್ಲಿ ಮಾಡಿದ್ದೀವಿ. ಆದರೆ ಇಷ್ಟು ವಿಜೃಂಭಣೆಯಿಂದ ರೆಡ್ ಕಾರ್ಪೆಟ್ ಹಾಕಿ ಒಂದು ಆಡಿಷನ್ ಮಾಡಿದ್ದೀರಾ ಅಂತಂದರೆ ರಿಯಲಿ ಐ ಶುಡ್ ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆ ಪದಗಳು ಇರೋದಿಲ್ಲ. ಆದರೂ ಇಲ್ಲಿ ಒಂದು ನಿಮ್ಮ ಒಂದು ಈ ಅಪಾರ್ಟ್ಮೆಂಟ್ ಕಮ್ಯುನಿಟಿ ಅವರಿಗೆ ಅಂತಲೇ ಬೇಸ್ ಮಾಡಿ ಒಂದು ಇದು ಮಾಡಿದ್ದೀರಾ. ಅವರೆಲ್ಲರ ಆಶೀರ್ವಾದ ನಿಮಗಂತೂ ಚೆನ್ನಾಗಿ ಸಿಗುತ್ತೆ. ಆದರೆ ಸಣ್ಣ ಮಕ್ಕಳು 3 ವರ್ಷದಿಂದ ಹಿಡಿದು 60, 65, 70 ವಯಸ್ಸುವರೆಗೂ ಎಲ್ಲರೂ ಇವತ್ತು ಆಡಿಷನ್ ಮಾಡಿಬಿಟ್ರು. ತುಂಬ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದು
ಆ್ಯಕ್ಟಿಂಗಿಗೆ ಒಂದು ಆಡಿಷನ್ ಕೊಟ್ರಿ, ಅದ್ರ ಹಿಂದೆ ಸಿಂಗಿಂಗ್ ಒಂದು ಚಾನ್ಸ್ ಕೊಟ್ಬಿಟ್ರಿ, ಅದಾಗೆ ಒಂದು ಡ್ಯಾನ್ಸ್ಗೂ ಒಂದು ಆಡಿಷನ್ನು, 3 ಆಡಿಷನ್ನು ಅಟ್ ಎ ಟೈಮು. ಈ 8 ಅವರ್ಸಲ್ಲಿ 9 ಅವರ್ಸಲ್ಲಿ ನೀವೇನು ಕೊಡೋದಿದೆ, ಎಷ್ಟು ಸಿಸ್ಟಮ್ಯಾಟಿಕ್ ಕೊಟ್ರಿ ಅಂತಂದರೆ ಸರ್, ರಿಯಲಿ ಅದಕ್ಕೆ ಏನು ಹೇಳ್ಬೇಕು ಅಂತಲೇ ಗೊತ್ತಿಲ್ಲ. ನಿಮ್ಮ ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ ಎವ್ರಿ ಪರ್ಸನ್ ಆಫ್ RJ ಸಿನಿ ಯುಗ್ ಅವರು ಅಷ್ಟು ಮುತುವರ್ಜಿಯಿಂದ ಪ್ರತಿಯೊಬ್ಬರು ಅವ್ರದ್ದೇ ಆದ ಜವಾಬ್ದಾರಿ ತೊಗೊಂಡು ಅಲ್ಲಿ ಎಂಟ್ರೆಯಿಂದ ಹಿಡ್ಕೊಂಡು ರಿಸೆಪ್ಷನಿಂದ ಹಿಡ್ಕೊಂಡು ಪೂಜೆ ಮಾಡಿ ತಿರುಗಿ ಇಲ್ಲಿ ಬಂದು ನಮ್ಮ ಜೀವನ್ ಅವರಿಗೆ ಒಂದು ರಿಯಲಿ ಐ ಶುಡ್ ಥ್ಯಾಂಕ್ ಯು ಸರ್. ವೈ ಬಿಕಾಸ್ ಯು ಹ್ಯಾವ್ ಟೇಕನ್ ಲಾಟ್ ಆಫ್ ಎಫರ್ಟ್ ಇನ್ ದಿಸ್. ಈ ಪಾರ್ಟ್ ಎಲ್ಲರೂ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಪಾರ್ಟಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆಮೇಲೆ ನನಗೂ ಈ ಒಂದು ಇದರಲ್ಲಿ ನಿಮ್ಮ ಒಂದು ಈ RJ ಸಿನಿಯೋಗಲ್ಲಿ ಒಂದು ನನಗೊಂದು ಕ್ಯಾರೆಕ್ಟರ್ ಕೊಟ್ಟು ನನ್ನ ಸಿನಿಮಾಲಿ ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದೀರಾ. ದಯವಿಟ್ಟು ಸರ್, ಐ ಡೆಫಿನೆಟ್ಲಿ ಬಿ ವಿತ್ ಯು ಆಲ್ ಪೀಪಲ್. ಇಲ್ಲ ಅಂತ ಹೇಳೋಂಗಿಲ್ಲ ಸರ್, ನೀವು ಕೊಡಲೇಬೇಕಾಗುತ್ತೆ. ಆಮೇಲೆ ನನ್ನ ಕಡೆಯಿಂದ ಕೆಲವರು ಆರ್ಟಿಸ್ಟ್ಗಳು ಬಂದಿದ್ದರು. ಆಮೇಲೆ ನಮ್ಮ ಶ್ರೀಮತಿಯವರು ಬಂದು ಸಂತೋಷಪಟ್ಟರು, ಇವತ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಅವರು ಹೇಳ್ತಿದ್ರು, ಹಿಂದೆ ನಿಂತಿದ್ದಾರೆ. ಅವ್ರಿಗೆಲ್ಲನೂ ನೀವು ಸ್ಟೇಜ್ ಕೊಟ್ಟು ಪ್ರೋತ್ಸಾಹ ಮಾಡಿದ್ದೀರಾ ಸರ್. ಎಲ್ಲರೂ ನಿಮ್ಮ RJ ಸಿನಿಮಾ ಬಗ್ಗೆ ತುಂಬಾ ಒಂದು ಒಳ್ಳೆಯ ಅಭಿಪ್ರಾಯ ಹೇಳಿದ್ದಾರೆ ಸರ್. ನಾವೆಲ್ಲ ನಿಮ್ಮ ಹಿಂದೆ ಇದ್ದೀವಿ. ಡೆಫಿನೆಟ್ಲಿ ನಿಮ್ಮ ಇದು ಪ್ರಾಜೆಕ್ಟ್ ಸಕ್ಸಸ್ ಆಗಲಿ ಸರ್. ಥ್ಯಾಂಕ್ ಯು. The event-ಅಲ್ಲಿ I have come as a jury and I could see many talents, how they performed. Everyone had a good performance and I was able to judge them. It was a great experience and I have to thank Radha sir and our Jeevita ma'am for giving this opportunity. So all the best for their next production movie. Thank you. ಎಕ್ಸ್ಪೀರಿಯನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಎಂಜಾಯ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ನಮ್ಮ ಫಾದರು ಮದರ್ ಎಲ್ಲ ಸಾಂಗು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ನಮ್ಮ ಹಸ್ಬೆಂಡು ಅಷ್ಟೇ. ನಮ್ಮ ಇದರಲ್ಲೇ ನಮ್ಮ ಫ್ಯಾಮಿಲಿಲೇ ತುಂಬ ಮ್ಯೂಸಿಕ್ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ತುಂಬ ಇದೆ. ತುಂಬ ಚೆನ್ನಾಗಿ ಹಾಡ್ತಾರೆ ಎಲ್ಲರೂ. ಇವತ್ತು ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಈ ಥರ ನೀವು ಬರ್ತಾನೇ ಇರಿ, ನನಗೆ ಈ ಥರ ಕೊಡ್ತಾನೇ ಇರಿ. ನನಗೆ ತುಂಬ ಇಷ್ಟ ಆಯಿತು. ಇವತ್ತು ತುಂಬ ಚೆನ್ನಾಗಿತ್ತು. ಎಲ್ಲರದ್ದು ಟ್ಯಾಲೆಂಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬ ಒಳ್ಳೆಯ ಅವಕಾಶ. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. Today it was a very talented day. I loved it. I could even show my talent to everyone. And even it was very nice with others' talents too. I felt very happy while I was singing. It was so nice. ಇವತ್ತು ಫುಲ್ಲು ಚೆನ್ನಾಗಿತ್ತು. ನಾವು ಯಾರ್ಯಾರಿಗೆ ಸ್ಟೇಜ್ ಫಿಯರ್ ಇರುತ್ತೋ ಅವರೆಲ್ಲರೂ ಆ ಸ್ಟೇಜ್ ಫಿಯರ್ನಿಂದ ಕಾನ್ಫಿಡೆನ್ಸಾಗಿ ಬಂದರು. ಇವರೆಲ್ಲ ಕ್ಲೀನಾಗಿ ಇಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡೋದು ನೋಡಿದರೆ ನಮಗೆ ಒಂಥರ ಕಾನ್ಫಿಡೆನ್ಸ್ ಥರ ಬಂತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಅವ್ರ ಟ್ಯಾಲೆಂಟ್ಸ್ನ ತೋರಿಸಿದ್ರು. ಎಲ್ಲರದ್ದು ಟ್ಯಾಲೆಂಟ್ಸ್ ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್. ಥ್ಯಾಂಕ್ ಯು. ನನ್ನ ಹೆಸರು ಆಶ್ರಿತಾ. ನನಗಿವತ್ತು ತುಂಬ ಇಷ್ಟ ಆಯಿತು. ನಾನು ಮುಂಚೆ ಸ್ಕೂಲಲ್ಲಿ ಸ್ಟುಡಿಯೋಗೆ ಹೋಗಿ ಹಾಡಿದ್ದೀನಿ. ಆದರೆ ನನಗೆ ಐ ಆಮ್ ಹೋಪಿಂಗ್ ದಟ್ ನಾನು ಸೆಲೆಕ್ಟ್ ಆಗಿ ಸಿನಿಮಾಲಿ ಹೋಗಿ ಥರ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ಬೋದಂತ. ನನಗೆ ಈವೆಂಟ್ ತುಂಬ ಇಷ್ಟ ಆಯಿತು. ಎಲ್ಲ ಟ್ಯಾಲೆಂಟ್ಸ್ ಎಲ್ಲ ತಗೋತಾ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್ ಟು ಮಹಾತಿ. ಈ ಈವೆಂಟು ತುಂಬ ವೆಲ್ ಆರ್ಗನೈಸ್ಡ್ ಆಗಿತ್ತು. ಎಲ್ಲರಿಗೂ ಅವ್ರ ಟ್ಯಾಲೆಂಟ್ಸ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟು ನಾನು ಫ್ಯೂಚರಲ್ಲಿ ಒಂದು ಆಕ್ಟ್ರೆಸ್ ಆಗೋಣ ಅಂತ ಹೋಪ್ ಆಗ್ತಾಯಿದ್ದೀನಿ. ಆಲ್ ದ ಬೆಸ್ಟ್. ನನ್ನ ಹೆಸರು ಆರಾಧ್ಯ. ಇವತ್ತಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಒಂದು ಚಾನ್ಸ್ ಸಿಕ್ತು ಅವ್ರ ಟ್ಯಾಲೆಂಟ್ ತೋರ್ಸೋಕ್ಕೆ. ಮತ್ತು ಈ PPS ಇಟ್ಟಿದ್ದು ತುಂಬ ಖುಷಿ ಆಯ್ತು ನನಗೆ ಒಂದು ಅವಕಾಶ ಸಿಕ್ತು ನನ್ನ ಟ್ಯಾಲೆಂಟ್ ತೋರ್ಸೋಕ್ಕೆ ಮತ್ತು ನಾನು ಬೇರೆ ಪ್ರೂವ್ ಮಾಡೋಕ್ಕೆ ಮಾಡೋದು. ಥ್ಯಾಂಕ್ ಯು. ಈವೆಂಟ್ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಸೊ ಇದು ನಮ್ಮ ಫಿಯರ್ಸ್ನೆಲ್ಲ ಓವರ್ಕಮ್ ಮಾಡೋಕ್ಕೆ ಬೆಸ್ಟ್ ಈವೆಂಟು ಮತ್ತು ಎಲ್ಲ ಟ್ಯಾಲೆಂಟ್ಸ್ನು ಶೋಕೇಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಆಲ್ ದ ಬೆಸ್ಟ್. ನನ್ನ ಹೆಸರು ರೋನಿತ್ ಶೆಟ್ಟಿ, ರಂಗಭೂಮಿ ಕಲಾವಿದ. ಇವತ್ತು RJ ಪ್ರೊಡಕ್ಷನ್ ಅವರು ಆಡಿಷನ್ ಆರ್ಗನೈಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಮೀನ್ಸ್ ಎಲ್ಲ ಟ್ಯಾಲೆಂಟ್ಸ್ಗೂ ಒಳ್ಳೆ ಅವಕಾಶ ಇಲ್ಲಿ ಬಂದು ಅವ್ರ ಟ್ಯಾಲೆಂಟ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಸೊ ವೆಲ್ ಆರ್ಗನೈಸ್ಡ್. ರಾಧಾ ಸರ್ ಆಗಿರ್ಬೋದು ಅಥವಾ ಜೀವಿತಾ ಮ್ಯಾಮ್ ಆಗಿರ್ಬೋದು, ತುಂಬ ಎಂಕರೇಜಿಂಗ್. ಆ್ಯಂಡ್ RJ ಪ್ರೊಡಕ್ಷನ್ ಇಸ್ ಅ ಎಂಥೂಸಿಯಾಸ್ಟಿಕ್ ನ್ಯೂ ಪ್ರೊಡಕ್ಷನ್ ಆಗಿದೆ. ಥ್ಯಾಂಕ್ ಯು. Hello, my name is Harshita. The event was very nice and I liked that. It felt like I was so brave. I could express all the feelings and all. Thank you.
ನಮಸ್ಕಾರ ಎಲ್ರಿಗೂ. ನಾನು ಫಸ್ಟು ರಾಧಾ RJ ಸಿನಿಯುಗ ಕ್ರಿಯೇಷನ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟೋ ಆಡಿಷನ್ ಅಟೆಂಡ್ ಮಾಡಿದ್ದೀವಿ. ಈ ಥರ ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಸಿಗೋದು ತುಂಬ ಕಷ್ಟನೂ ಇದೆ. ಪ್ಲಸ್ RJ ಕ್ರಿಯೇಷನ್ಸ್ಗೆ ತುಂಬ ಒಂದು ಧನ್ಯವಾದ ಹೇಳಬೇಕು. ಏನು ರೀಸನ್ ಅಂದರೆ ನಾವು ದುಡ್ಡು ಕೊಟ್ಟು ತುಂಬ ಆಡಿಷನ್ಸ್ ಅಟೆಂಡ್ ಮಾಡಿದ್ದೀವಿ. ಈ ಥರ ದುಡ್ಡು ಕೊಡ್ದಿರ ನಮಗೊಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳಬೇಕು. ಎಷ್ಟೋ ಕಡೆ ದುಡ್ಡು ಕೊಟ್ಟು ಯಾಮಾರಿದ್ದೀವಿ ಬರೀ ಜಸ್ಟ್ ಆಡಿಷನ್ ಅಟೆಂಡ್ ಮಾಡೋದಕ್ಕೆ. ನಾಟ್ ಈವನ್ ನಮಗೆ ಪ್ಲ್ಯಾಟ್ಫಾರ್ಮ್ ಅನ್ನೋದು ಬೇರೆ, ಆಡಿಷನ್ ಅಟೆಂಡ್ ಮಾಡೋದಕ್ಕೆ ನಾವು ದುಡ್ಡು ಕೊಟ್ಟು ತುಂಬಾ ಹಾಳು ಮಾಡ್ಕೊಂಡಿದ್ದೀವಿ, ಟೈಮ್ ವೇಸ್ಟ್ ಮಾಡ್ಕೊಂಡು ಮೋರ್ ದೆನ್ 10 years. ಆಮೇಲೆ ಇವಾಗ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇನ್ನು ಮುಂದೆ ಈ ಟೀಮಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ತುಂಬ ಇದಾಗಿದೆ. ಥ್ಯಾಂಕ್ ಯು. ನಂಗೆ ತುಂಬ ಖುಷಿ ಆಯಿತು ಆ್ಯಂಡ್ ಎಲ್ಲರಿಗೂ ಆಪರ್ಚುನಿಟಿನೂ ಸಿಕ್ತು. ಆಮೇಲೆ ಯಾರ್ಯಾರು ಆರ್ಗನೈಸ್ ಮಾಡಿದಾರೋ ಇದಕ್ಕೆಲ್ಲ ಥ್ಯಾಂಕ್ ಯು. ನಾನು ಮಯೂರಿ ಪ್ರಮೋದ್. ಇವತ್ತು ನಾನು RJ ಸಿನಿಯುಗ ಕ್ರಿಯೇಷನ್ಸಲ್ಲಿ ಆಡಿಷನ್ ಅಟೆಂಡ್ ಮಾಡಿದ್ದೀನಿ, ಹಾಗೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಂದು ನೋಡಿದಾಗ ನನಗೆ ಶಾಕ್ ಆಗಿದ್ದು ದ ಅರೇಂಜ್ಮೆಂಟ್ಸ್ ನೋಡಿ. ಕಂಪ್ಲೀಟ್ಲಿ ಪ್ರೊಫೆಷ್ನಲ್ ಆಡಿಷನ್ ಆಗೇ ಅರೇಂಜ್ ಮಾಡಿದ್ದಾರೆ. ಸೊ ಅದನ್ನ ನೋಡಿ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಆಡಿಷನ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಕಂಫರ್ಟಬಲ್ ಆಗಿತ್ತು. ನನಗೆಲ್ಲೂ ಟೆನ್ಷನ್ ಆಗಲಿಲ್ಲ ಆ್ಯಂಡ್ ದೇ ಮೇಡ್ ಮಿ ಟು ಫೀಲ್ ಕಂಫರ್ಟಬಲ್. ಸೊ ವೆಯ್ಟಿಂಗ್ ಅಂತೂ ಇರಲೇ ಇರಲಿಲ್ಲ. ಸೊ ನಾನು ಬೇರೆ ಆಡಿಷನ್ ಕೂಡ ಅಟೆಂಡ್ ಮಾಡಿದ್ದೀನಿ. ಸೊ ಅಲ್ಲಿ ಹೇಗಿತ್ತು ಅಂತಂದರೆ ಕಂಪ್ಲೀಟ್ಲಿ ಆಪೋಸಿಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಏನೋ ಸುಮ್ಮನೆ ಬಂದಿದ್ದಕ್ಕೆ ಮಾಡಿ ಕಳಿಸಿರೋ ಥರ ಇತ್ತು. ಇಲ್ಲಿ ಆ ಥರ ಯಾವುದೂ ಇರಲಿಲ್ಲ. ಆ್ಯಂಡ್ ಆಲ್ಸೋ ಐ ಲೈಕ್ ಟು ಥ್ಯಾಂಕ್ RJ ಸಿನಿಯುಗ ಕ್ರಿಯೇಷನ್ಸ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಆಲ್ ದ ರೆಸಿಡೆಂಟ್ಸ್ ಆಫ್ ದಿಸ್ ಅಪಾರ್ಟ್ಮೆಂಟ್ to showcase their talents. And all the best for RJ ಸಿನಿಯುಗ ಕ್ರಿಯೇಷನ್ಸ್ for your upcoming projects. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋಹನ್ ಅಂತ. ನಾನು ಯಲಹಂಕದಿಂದ ಬಂದಿದ್ದೀನಿ. RJ ಕ್ರಿಯೇಷನ್ಸ್ ಒಂದು ಕ್ರಿಯೇಷನ್ಸ್ ಅಲ್ಲ, ಅದೊಂಥರ ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿರೋ ಒಂಥರ ದೇವಸ್ಥಾನ ಇದ್ದಂಗೆ. ಎಲ್ಲ ಹೊಸಬ್ರನ್ನ ತರ್ತಿದ್ದಾರೆ, ಅದು ತುಂಬ ಖುಷಿ ಆಯಿತು. ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನನಗೆ ತುಂಬ ಖುಷಿ ಆಯಿತು. ಮತ್ತು ಅವರ ಒಂದು ಪ್ರತಿಯೊಂದು ರೆಸ್ಪಾನ್ಸಿಬಲಲ್ಲೂ ಒಂದು ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು ಅವ್ರ ರೆಸ್ಪಾನ್ಸಿಬಲಲ್ಲೂ. ಥ್ಯಾಂಕ್ ಯು. నా పేరు మనోజ్ కుమార్. I am from Andhra Pradesh. This is my first audition and first experience and best experience. So thank you for the RJ Creations for giving me this opportunity. And నేను ఫ్యూచర్లో కూడా ఇలాంటి ఆడిషన్స్కి రావాలని కోరుకుంటూ ఉన్నాను. థ్యాంక్ యూ ఫర్ గివింగ్ మీ దిస్ ఆపర్చునిటీ. ಎಲ್ಲರಿಗೂ ನಮಸ್ಕಾರ, ಪ್ರಿಯಾ ಮಾತಾಡ್ತಿರೋದು. ಸೊ ಇವತ್ತು ಚೆನ್ನಾಗಿ ಈವೆಂಟ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ನಡೀತು. ಆಮೇಲೆ ಇಷ್ಟ ಆಯಿತು ಏನಂದರೆ ಥೀಮ್ ಪ್ರಕಾರ ಎಲ್ಲರೂ ಒಂದು ಈವೆಂಟ್, ಮೂವಿ ಈವೆಂಟ್ ಆರ್ ಸ್ಕ್ರೀನ್ ಟೆಸ್ಟ್ ಇರುತ್ತೆ. ಬಟ್ ಇಲ್ಲಿ ಬಂದಾಗ ನನಗೆ ಒಂದು ಸ್ವಲ್ಪ ಡಿಫ್ರೆಂಟ್, ಆಮೇಲೆ ತುಂಬ ಕಂಫರ್ಟೇಬಲ್, ತುಂಬ ಯಾವ ಪ್ರಕಾರ ಇಟ್ಟಿದ್ರು ಅಂದರೆ ಥೀಮ್ಸು ಅದು ತುಂಬ ಇಷ್ಟ ಆಯಿತು. ಒಂದು ಆರ್ಗನೈಸ್ ಅಂತ ಇರುತ್ತಲ್ಲ, ದಟ್ ಈಸ್ ವೆರಿ ಲೈಕ್ ಔಟ್ಸ್ಟ್ಯಾಂಡಿಂಗ್. ಐ ಲೈಕ್ ಇಟ್. ತುಂಬ ಚೆನ್ನಾಗಿತ್ತು. ಆಮೇಲೆ RJ ಪ್ರೊಡಕ್ಷನ್ಗೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಾಯಿತು ಸರ್. ಇದು ನಿಮ್ಮದು ಫಸ್ಟ್ ಮೂವಿ ಮಾಡ್ತಾಯಿದ್ದೀರಾ. ಸೊ ನಾನು ವೆಲ್ ಹಾರ್ಟೆಡಿಂದ ನಿಮ್ಗೆ ತುಂಬ 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 ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ಟೀಮ್ ಆ್ಯಂಡ್ ನನಗೂ ಅಪರ್ಚುನಿಟಿ ಕೊಟ್ರಿ, ತುಂಬ ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಎಲ್ಲ ಟೀಮ್ಗೆ, ಎಲ್ಲರ ಟೀಮಿಗೆ ತುಂಬ ದೇವ್ರ ಆಶೀರ್ವಾದ ಕೊಡಲಿ. ಎಲ್ಲರಿಗೂ ತುಂಬ ಚೆನ್ನಾಗಿ ಆಗಬೇಕು. ಆ್ಯಂಡ್ 100%, 101% ಐ ಹ್ಯಾವ್ ಕಾನ್ಫಿಡೆಂಟ್ ನಮ್ಮ ಟೀಮ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀವಿ ಆ್ಯಂಡ್ ತುಂಬ ಚೆನ್ನಾಗಿ ನಮ್ಮ ಮೂವಿ ರಿಲೀಸು ಕೂಡ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಆಲ್ ದ ಬೆಸ್ಟ್. ದೇವ್ರದ ಆಶೀರ್ವಾದ ತುಂಬ ಚೆನ್ನಾಗಾಗಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ಗೌಡ. ಇವತ್ತು RJ ಈವೆಂಟ್ಸು ತುಂಬ ಚೆನ್ನಾಗಿತ್ತು. ಹೊಸ ಪ್ರತಿಭೆಗಳನ್ನ ಗುರುತಿಸಿರೋಂಥ ವೇದಿಕೆ ಅಂತ ಹೇಳಿದ್ರೆ RJ ಪ್ರೊಡಕ್ಷನ್. ಇವತ್ತು ಬೇಸ್ಮೆಂಟ್ ಫಿಲಮ್ ಶುರು ಆಗೋದಕ್ಕಂತಲೇ ಹೊಸ ಆಡಿಷನ್ನ ಇವತ್ತು ವೇದಿಕೆಯಲ್ಲಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಇಲ್ಲಿರೋರೆಲ್ಲ ಹೊಸಬ್ರೆ, ಆದರೆ ಈ ಪ್ರೊಡಕ್ಷನ್ ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಡ್ತಾಯಿದೆ. ಆದರೆ ಬೇಸ್ಮೆಂಟ್ ಫಿಲಮು ತುಂಬ ಸಕ್ಸಸ್ ಆಗಲಿ, ಒಳ್ಳೆಯದಾಗಲಿ. ಎಲ್ಲ ಹೊಸ ಪ್ರತಿಭೆಗಳನ್ನ ಗುರುತಿಸಿರುವಂಥ ಹಾಲ್ ಟೀಮ್ಗೆ, RJ ಟೀಮ್ಗೆ ಒಳ್ಳೆಯದಾಗಲಿ. ಧನ್ಯವಾದಗಳು. ದೇವರು ಒಳ್ಳೇದು ಮಾಡಲಿ. ನನ್ನ ಹೆಸರು ಮಂಜುನಾಥ್ ಅಂತ. ಈ RJ ಸಿನಿಕ ಯೋಗ ಕ್ರಿಯೇಷನ್ಸ್ ವತಿಯಿಂದ ಇವತ್ತು ಆಯೋಜಿಸಿದಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ಸೊ ಮತ್ತು ಹೊಸ ಪ್ರತಿಭೆಗಳಿಗೆ ಒಂದು ಒಳ್ಳೆ ಅವಕಾಶಗಳನ್ನ ರೂಪಿಸಿಕೊಡ್ತಾ ಇದ್ದಾರೆ. ಮತ್ತು ಈ ಕ್ರಿಯೇಷನ್ನು ತುಂಬ ಚೆನ್ನಾಗಿ ಮೂಡಿ ಬರಲಿ, ಇದರಿಂದ ಬರುವಂಥ ಮೂವಿಗಳೆಲ್ಲವನ್ನು ದಾಪುಗಳನ್ನು ಹಾಕಲಿ ಅನ್ನೋ ಒಂದು ಉದ್ದೇಶದಿಂದ ಆರೈಸ್ತಾ ಇವತ್ತಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬಂತು. ಸೊ ಹಾಗಾಗಿ ಹೀಗೆ ಹೊಸ ಪ್ರತಿಭೆಗಳನ್ನ ಇವರು ಹೆಕ್ಕಿ ತರಲಿ ಅಂತ ಈ ಮೂಲಕ
ಕೇಳ್ಕೊತಾ ಇದ್ದೀನಿ. RJ ಸಿನಿ ಯೋಗ ಕ್ರಿಯೇಷನ್ಸ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾನು ಸಾನಿಕಾ. ಇವತ್ತೊಂದು RJ ಕ್ರಿಯೇಷನ್ ಮತ್ತು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದೆ. ಎಲ್ಲ ಕಡೆಯೂ ಈ ಥರ ಆಪರ್ಚುನಿಟಿ ಸಿಗಲ್ಲ, ಯಾರೂ ಕೊಡೋದು ಇಲ್ಲ. ಸೊ ನಮಗೆ ಅಂತಲೇ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಕೊಟ್ಟಿದ್ದಾರೆ ಅಂತಂದಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಭಾವಿಸ್ತಾ ಇದ್ದೀನಿ. ಸರಿ, ಧನ್ಯವಾದಗಳು. ನಮ್ಗೆ ತುಂಬ ಖುಷಿ ಆಯಿತು ಬಂದಿದ್ದಕ್ಕೆ. ಎಲ್ಲ ಪ್ರೋಗ್ರಾಮು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಮಾಡಿದ್ರು. ನಮ್ಮಂಥವ್ರನ್ನೂ ಕರೆದು ಇಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ನಮ್ಮಂಥವ್ರನ್ನೂ ಕರೆದು ಮಾಡ್ತೀರಾ, ಈ ಥರ ಕೊಡ್ತೀರಾ, ಎಲ್ಲರಿಗೂ ಖುಷಿ ಆಗುತ್ತೆ. ನಮ್ಮಂಥವ್ರನ್ನೂ ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊತೀನಿ. So first of all, let me thank each and everyone from RJ Cine Yoga, because this has been a great opportunity for a person like me. I have been carrying cinema in mind since last probably more than 25 years, but then I have never got a chance. So now RJ CY has come to Provident Park Square here, and I have taken this opportunity, and I think I will be able to deliver something, and I hope that I will be able to fulfill the dream of being a part of my cinema. So I wish RJ CY all the very best, and all the success in the future, and I wholeheartedly give all my support to your team, and I wish that RJ CY becomes a success and a big name in Indian film industry. Thank you. Hi everyone. ಇದು RJ ಕ್ರಿಯೇಷನ್ ಅನ್ನೋದು ಫ್ರೆಷರ್ಸ್ಗೆ ಒಳ್ಳೆ ಆಪರ್ಚುನಿಟಿ ಬರ್ತಿದೆ. ಇದನ್ನು ಯುಟಿಲೈಸ್ ಮಾಡ್ಕೊಬೇಕು. ಸೊ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ, ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ RJ ಸಿನಿ ಯೋಗ ಕ್ರಿಯೇಷನ್ಸ್. RJ ಸಿನಿ ಯೋಗ ಕ್ರಿಯೇಷನ್ಸಲ್ಲಿ ಇವತ್ತು ಆಡಿಷನ್ ಇತ್ತು, ತುಂಬ ಚೆನ್ನಾಗಿ ನಡೀತು. ತುಂಬ ಖುಷಿ ಆಯಿತು ಇವತ್ತಿನ ನೋಡಿ. ಆಮೇಲೆ ನಮ್ಮ ಆತ್ಮೀಯರಾದ ರಾಧಾ ಸಾರು, ನಮ್ಮ ಸಿಸ್ಟ್ರು ಯೋಗಿ ಜೀವಿತಮ್ಮವರು ತುಂಬ ಚೆನ್ನಾಗಿಟ್ಟಿದ್ದಾರೆ. ಇವರಿಗೆ ಶುಭವಾಗಲಿ, ಜಯವಾಗಲಿ, ತುಂಬ ಒಳ್ಳೆಯದಾಗಲಿ. ಸಿನಿಮಾ ತುಂಬ ಚೆನ್ನಾಗಿ ಬರಲಿ. ನಮ್ಮ ರಾಧಾ ಸಾರು ಒಂದು 10 ವರ್ಷದಿಂದ ನಮಗೆ ತುಂಬ ಆತ್ಮೀಯರು, ತುಂಬ ಒಳ್ಳೆ ಟ್ಯಾಲೆಂಟೆಡ್ಡು, ತುಂಬ ಒಳ್ಳೆ ಟೆಕ್ನಿಷಿಯನ್ನು. ಅದಕ್ಕೋಸ್ಕರ ನಮ್ಮ ರಾಧಾ ಸರ್ಗೆ ತುಂಬ ಒಳ್ಳೆಯದಾಗಬೇಕು. ಅವರ ನಮ್ಮ ಒಡನಾಟ ಒಂದು 10 ವರ್ಷದಿಂದ ಒಡನಾಟ. ಅವರಿಗೆ శుభవాగలి, జయవాగలి. నా పేరు జయశంకర్. నేను ఇదే పీపీఎస్లో ఉంటా ఉన్నాను. నాకు ఈ అవకాశం ఇచ్చిన రాధాకృష్ణ గారికి కానీ మరియు జీవిత గారికి కానీ ఇద్దరికి కృతజ్ఞతలు. నా పర్సనల్ ఎక్స్పీరియన్స్ షేర్ చేస్తున్నాను. ఈరోజు ఇక్కడ జరిగిన ఈవెంట్లో ప్రతి ఒక్కరూ పార్టిసిపేట్ చేసిన అందరికీ ఆల్ ది బెస్ట్. ఇంకొకటి, చేసిన వాళ్ళలో ప్రతి ఒక్కరు వాళ్ళ టాలెంట్ని ప్రతి ఒక్కరు చూపించి మెప్పొందారు జడ్జిల నుంచి. ఇంకొక నా పర్సనల్ ఎక్స్పీరియన్స్ ఏంటంటే, నేను ఒక 11 సంవత్సరాల ముందు ఆల్మోస్ట్ జూబ్లీ హిల్స్ నుంచి హైదరాబాద్లో చాలా ఏరియాలు నాకు ఒక అవకాశం కావాలనేసి నేను ఎన్నో చోట్ల తిరిగాను. బట్ నాకు అలాంటి ఆపర్చునిటీ ఎక్కడ దొరకలేదు. కృష్ణానగర్ అంటే ప్రతి ఒక్కరికి తెలుసు. అలాంటి ప్లేస్లో అవకాశం కోసం ఎదురు చూసేవాళ్ళు కోకొల్లలో. బట్ నాకు అనుకోకుండా ఈ అవకాశం అనేది వెతుక్కుంటూ వచ్చింది. కాబట్టి నాకు ఈ అవకాశం ఇచ్చిన ప్రతి ఒక్కరికి ధన్యవాదాలు తెలుపుకుంటూ ఈ చలనచిత్రానికి ఆల్ ది బెస్ట్ కూడా చెప్తున్నాను. థ్యాంక్ యూ సో మచ್. ನಮಸ್ತೆ ಕರುನಾಡ ಜನತೆ, ದಿಸ್ ಇಸ್ ನಿರಂಜನ್ ಆ್ಯಂಡ್ ಇವತ್ತು RJ ಸಿನಿ ಯೋಗ ಕ್ರಿಯೇಷನ್ಸ್ ಬಗ್ಗೆ ಮಾತಾಡ್ತೀವಿ. ಇದ್ರ ಬಗ್ಗೆ ಏನು ಹೇಳಬೇಕು, ನಮ್ಮ ಅಣ್ಣ ಕ್ರಿಯೇಷನ್ಸ್ದು ಇದು ನಮ್ಮ 10 ವರ್ಷದ ಕನಸು. ಆ್ಯಂಡ್ ಮೇನ್ ಉದ್ದೇಶ ಏನಂದರೆ, ಯಾರಾದರೆ ನಮ್ಮ ಥರ ಯಾರು ಸ್ಟ್ರಗಲ್ ಆಗಿ ಬರ್ತಿದ್ದಾರೋ ಅವ್ರಿಗೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಮಾಡ್ತಿದ್ದೀವಿ. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮ್ ಯಾವ ಥರ ಅಂದರೆ, ಈವನ್ 31 ಡಿಸ್ಟ್ರಿಕ್ಸಲ್ಲೂ ಮಾಡ್ತೀವಿ. ಇವತ್ತು ಯಾರಾದರೆ ಮಿಸ್ ಆಗಿದೆಯೋ ಅದು ನೀವು ಅಲ್ಲಿ ಕೂಡ ಪರ್ಫಾರ್ಮ್ ಮಾಡ್ಬೋದು. ಎವ್ರಿಥಿಂಗ್ A to Z 24 ಕ್ರಾಫ್ಟ್ಸಲ್ಲೂ ನೀವು ಪರ್ಫಾರ್ಮ್ ಮಾಡ್ಬೋದು. ಅದರ ಲಿಂಕ್ ಆ್ಯಂಡ್ ನಂಬರ್ಸ್ ಕೂಡ ನಾವು ಶೇರ್ ಮಾಡ್ತೀವಿ. ಕೈಂಡ್ಲಿ ನಿಮಗೆ ಮಾಡಬೇಕು ಅನ್ನೋ ಆಸೆ, ಟ್ಯಾಲೆಂಟ್ ಇದ್ದರೆ ನಮ್ಮನ್ನು ರೀಚ್ ಆಗಿ. ಆ್ಯಂಡ್ 100% ದಿ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಇನ್ ಕರ್ನಾಟಕ ಅಂತ ನಾನೇ ಹೇಳೋದು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. Very good evening, sir. I am co-director Sunil Saxena, and thank you very much, sir, to Radha Garu and Jivita madam to giving me this opportunity. And I don't think that this is the best and opportunity for the people of Kannada and the youth of Kannada. So this is the best chance for them to here to act and showcase their performance. Thank you so much. థ్యాంక్ యూ రాధాకృష్ణ గారు.
మీరు లేకుండా ఉంటే నేను ఇక్కడ ఉండలేను అనుకుంటున్నా. థ్యాంక్ యూ సో మచ్. మీ వైఫ్ జీవిత, ఐ రియలీ హ్యాపీ టు హ్యావ్ యూ గైస్ హియర్. అండ్ ప్రావిడెంట్ పార్క్ స్క్వేర్ is to be blessed to have you people, and it's a right platform for every one of us, including the kids to the older people, and I'm really happy for one of the successful events that happen in our society. Thank you, sir. ನಮಸ್ತೆ ಎಲ್ಲರಿಗೂ. ನೀವು ಇವತ್ತೇನು ನನ್ನ ಬ್ಯಾಕ್ಗ್ರೌಂಡಲ್ಲಿ RJ ಕ್ರಿಯೇಷನ್ಸ್ ನೋಡ್ತಿದ್ದೀರಾ. ಕೆಲವು ದಿನದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ ಆಗುತ್ತೆ. ನಿಮಗೆ ಈ ಒಂದು ಕ್ರಿಯೇಟಿವಿಟಿ ಟೀಮ್ ಬಗ್ಗೆ ಏನೋ ಒಂದು ಅಂದಾಜಿಲ್ಲ. ಇನ್ನು ಬರೋ ದಿನದಲ್ಲಿ ಐ ಆಮ್ ಕಾನ್ಫಿಡೆಂಟ್. ನನಗೆ ತಿಳಿದಿರೋ ಅಂಥ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಗೊತ್ತು ನಾನು ಹೆಂಗೆ ಅಂತ. ನಾನು ಯಾರನ್ನಾದ್ರೂ ಒಬ್ಬರನ್ನ ಅಸೋಸಿಯೇಟ್ ಆಗ್ತೀನಿ, ಇಲ್ಲ ಅವ್ರ ಹತ್ರ ಒಂದು ಕನೆಕ್ಟ್ ಆಗ್ತೀನಿ ಅಂದರೆ ಅಲ್ಲಿ ಏನೋ ಒಂದು ಟ್ಯಾಲೆಂಟು, ಇಲ್ಲಾಂದರೆ ಏನೋ ಒಂದು ವರ್ಕಲ್ಲಿ ಒಂದು ದೊಡ್ಡ ಏನೋ ಒಂದು ಸಾಧನೆ ಮಾಡ್ತಾರೆ ಅಂತ ಒಂದು ಎಬಿಲಿಟಿ ಇರೋವಂಥ ಜನಗಳ ಜೊತೆನೇ ಸೇರೋದು. ಇಲ್ಲಾಂದರೆ ನಾನು ಫಸ್ಟ್ ಸೆಕೆಂಡ್ ಅಟೆಂಪ್ಟಲ್ಲೇ ಹೊರಗಡೆ ಬಂದ್ಬಿಟ್ಟು ಸೈಲೆಂಟಾಗಿ ನಿಂತ್ಕೊಬಿಡ್ತೀನಿ. ಆ ಥರದ್ರಲ್ಲಿ ಐ ಆಮ್ ಫೀಲಿಂಗ್ ಪ್ರೌಡ್. ನನಗೇನೆ ಒಂದು ಕಾನ್ಫಿಡೆನ್ಸ್ ಇದೆ. ನನ್ನನ್ನೇ ನಾನು ಇನ್ನೊಂದು ರಿಪ್ಲಿಕಾ ನಾನು ನೋಡ್ತಿದ್ದೀನಿ. ನನಗಿಂತೂ ಎತ್ತರವಾಗಿ ಒಬ್ರು ಯಾರೋ ಒಬ್ರು ಇದ್ದಾರೆ ಅಂದರೆ ನಾನು ಅಟ್ಲೀಸ್ಟ್ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು, ಐ ವಿಲ್ ರೀಚ್ ಮೈ ಗೋಲ್ ಅಂತ ಒಂದು ಕಾನ್ಫಿಡೆನ್ಸ್ ಬರ್ತಿದೆ. ಆ್ಯಸ್ ಎ ಡ್ಯಾನ್ಸ್ ಮಾಸ್ಟರ್, ಆ್ಯಸ್ ಎ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ನಾನು ಒಬ್ಬ ಮೆಂಬರಾಗಿ ಈ ಸಂಸ್ಥೆಗೆ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಈ ಚಾನ್ಸ್ ಕೊಟ್ಟಂಥ ಮೇಡಮ್ ಅವರಾಗಲಿ, ರಾಧೆ ಸರ್ ಆಗಲಿ ತುಂಬ ಥ್ಯಾಂಕ್ಸ್. ನನ್ನನ್ನು ಇಲ್ಲಿ ಇಂಟ್ರಡ್ಯೂಸ್ ಮಾಡಿದಂಥ ನಮ್ಮ ಬೈಲಪ್ಪ ಸರ್ಗೂ ಥ್ಯಾಂಕ್ಸ್. ಇಲ್ಲಿ ನಾವು ಆಲ್ಮೋಸ್ಟ್ ಒಂದು 12 ಇಯರ್ಸ್ ಹಿಂದೆಯಿಂದನೂ ಒಂದು ಪರಿಚಯ ಇದೆ. ಸೊ ಈ ಒಂದು ಸಂಸ್ಥೆಯಿಂದ ನಾನಿವಾಗ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿ ಜೀವಿತಾ ಮೇಡಮ್ ಥ್ಯಾಂಕ್ಸ್ ಹೇಳಬೇಕು. ಅವರು ತುಂಬ ಕೋಆಪ್ರೇಟ್ ಮಾಡಿ ಈ ಒಂದು ಈವೆಂಟ್ನ ಸಕ್ಸಸ್ಫುಲ್ಲಾಗಿ ನಮಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ರಾಧೆ ಸರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ವೆಂಚರ್ಸ್ ಸರ್. ಏನೇ ಒಂದಿದ್ರೂ ಅಳಿಲು ಸೇವೆ ನಮ್ಮ ಕೈಯಲ್ಲಿ ಆದಷ್ಟು ಏನೇ ಇದ್ರೂ ನಾವು ಮಾಡ್ತೀವಿ ಸರ್. ದಯವಿಟ್ಟು ನಮ್ಮನ್ನು ಎಲ್ಲೋ ಒಂದು ಕಡೆ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಮ RJ ಸಿನಿ ಯುಗ ಒಂದು ಹೊಸ ಯುಗ ಅಂತಲೇ ನಾನು ಭಾವಿಸ್ತೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ ನಿರ್ದೇಶಕರು ರಾಧಾ ಸರು, ನಂದು ಅವ್ರದ್ದು ಬಾಂಧವ್ಯತೆ ಸಾಕಷ್ಟು ವರ್ಷಗಳಿಂದ ಇದೆ. ಅವರು ಇಲ್ಲಿ ತನಕ ಯಾವುದೇ ವಿಷಯದಲ್ಲೂ ಬದಲಾವಣೆ ಇಲ್ಲ. ಅವರು ಗೆಲುವಿನ ತನಕ ಅವ್ರ ಪ್ರಯತ್ನ ಮುಂದುವರಿತಾನೆ ಇರಬೇಕು ಅಂತಂದ್ಬಿಟ್ಟು ನಾನೇ ಬ್ಲೆಸ್ಸಿಂಗ್ ಮಾಡಿದ್ದೆ. ಆ ಒಂದು ವಿಷಯ ತಗೊಂಡು ಇಲ್ಲಿ ತನಕ ಬರ್ತಾನೆ ಇದ್ದಾರೆ. ಆದರೆ ಅವ್ರಿಗೆ ಜಯ ಸಿಗೋದಂತೂ ಖಂಡಿತ. ಅದು ಬೇಸ್ಮೆಂಟ್ ಅನ್ನೋ ಒಂದು ಟೈಟ್ಲ್ ಏನು ನಡೀತಾ ಇದೆ, ಆ ಪಿಕ್ಚರಿಂದನೇ ಮೊದಲನೇ ಹೆಜ್ಜೆ ಅವ್ರು ಇಟ್ಕೊಂಡು ಒಳ್ಳೆಯ ಒಂದು ಮಟ್ಟದಲ್ಲಿ ಹೋಗ್ತಾರೆ. ಈಗಾಗಲೇ ಅವರು ಕನ್ನನ ಅಂತಂದ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ನಿರ್ಮಾಪಕರು ಅವ್ರ ಜೊತೆ ಸೇರಿ ತುಂಬ ನ್ಯೂನ್ಯತೆ ಎಲ್ಲ ನೋಡಿ ತುಂಬ ಶ್ರಮಪಟ್ಟು ಆ ಸಿನಿಮಾ ರಿಲೀಸ್ ಮಾಡಿದ್ದಾರೆ. ಒಂದು ಒಳ್ಳೆ ಮಟ್ಟದಲ್ಲಿ ಸಿನಿಮಾ ಹೋಗಿದೆ. ಇದು ಬೇಸ್ಮೆಂಟ್ ಅಂತಂದ್ಬಿಟ್ಟು ಏನು ನಡೀತಾ ಇದೆ, ಅವರ ಪತ್ನಿಯರಾದ ನನ್ನ ಮಗಳು ಜೀವಿತ ಅಂತಂದ್ಬಿಟ್ಟು ಅವರೇ ನಿರ್ಮಾಪಕರಾಗಿರ್ತಾರೆ. ನಾನಿಲ್ಲಿ ಲೈನ್ ಪ್ರೊಡ್ಯೂಸರ್ ಆಗಿ ನನಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ನನಗೆ ತುಂಬ ಸಂತೋಷ ತರೋಂಥ ವಿಷಯ. ಇದು ನನ್ನ ಮನೆ ಕೆಲಸ. ಎಂಟೈರ್ ಕಂಟ್ರೋಲು ನನ್ನ ಕೈಲಿ ಕೊಟ್ಟಿದ್ದಾರೆ ನಿಭಾಯಿಸೋದಕ್ಕೆ. ನಾನು ಶಕ್ತಿ ಮೀರಿ ನನ್ನ ಕೈಲಿ ಆದಷ್ಟು ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅಂತೇಳಿ ನಾನು ಮಾರುತಿಲಿ ನಾನು ಪ್ರಾರ್ಥಿಸಿ ಎಲ್ಲ ದೇವತೆಗಳಲ್ಲೂ ಪ್ರಾರ್ಥನೆ ಮಾಡಿ ಈ ಒಂದು ಮನೆಗೆ ನಾನು ಬಲಗಾಲಿಟ್ಟು ಬಂದಿದ್ದೀನಿ. ಇಲ್ಲಿ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಆಶಯನು. ಇದ್ರ ಜೊತೆಗೆ ಮತ್ತೆ ಹೇಳ್ಬೇಕಂದ್ರೆ ನಮ್ಮ ನಿರ್ದೇಶಕರು ರಾಧಾ ಸರ್ ಬಂದು ತುಂಬ ತಾಳ್ಮೆ. ಅವರು ಕ್ವಾಲಿಟಿ ವಿಷಯದಲ್ಲಿ ಎಲ್ಲರೂ ಬಂದಾಗ ಅವರು ಎಷ್ಟು ತುಂಬ ತಾಳ್ಮೆ ಅಂತಂದರೆ ಅಷ್ಟೇ ರ್ಯಾಶ್ ಆಗಿಬಿಡ್ತಾರೆ. ರ್ಯಾಶ್ ಅಂದರೆ ಅವ್ರಿಗೆ ನಾವಂತೂ ತಡೆಯೋಕ್ಕೂ ಆಗೋಲ್ಲ. ಕೆಲವು ಟೈಮಲ್ಲಿ ನಾನೇ ಯಾರಿಗಾದ್ರೂ ಮಾತಾಡ್ತಾಯಿದ್ದೆ ಸುಮ್ಮನೆ ಆ ಕಡೆ ತಿರ್ಕೊಂಡು ಸೈಡ್ ಹೊಂಟೈತೀನಿ. ಕಾರಣ ಏನಪ್ಪ, ನನ್ನ ಮೇಲೆ ಬಂದುಬಿಡ್ತಾರೆ ಅಂತ. ಅಷ್ಟೊಂದು ಇದಾಗಿದೆ ಅಂತ. ತುಂಬ ಒಳ್ಳೆಯ ವ್ಯಕ್ತಿ. ಅವ್ರಿಗೆ ಮತ್ತೊಮ್ಮೆ ಹೇಳ್ಬೇಕಂದ್ರೆ ಈ ಚಿತ್ರೀಕರಣದ ಪ್ರಾರಂಭ ಅಂದರೆ ಪೂಜೆ ಈಗಾಗಲೇ ಆಗಿ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆ ಟೀಮು, ನಿರ್ದೇಶಕರ ಟೀಮಲ್ಲಿ ಒಂದು ಒಳ್ಳೆ ಟೀಮು. ನಾನು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಈ ಟೀಮ್ ಅಂತೂ ನನಗೆ ಏನು ಅಂತ ಅಂದ್ಬಿಟ್ಟು ಹೇಳೋಕ್ಕಾಗ್ತಾಯಿಲ್ಲ. ಎಲ್ಲ ಒಂಥರ ನನ್ನ ಅಣ್ಣ ತಮ್ಮದಿರು ಎಲ್ಲ ಒಂಥರ ಒಡಹುಟ್ಟು ಮಕ್ಕಳ ಥರ ಅಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದಾರೆ. ಹಂಗಾಗಿ ನಾನು ಯಾವುದೇ ಸಿನಿಮಾ ಬಂದರೂ ಒಪ್ತೆ. ಈ ಸಿನಿಮಾ ಮುಗಿಯೋ ತನಕ ನಾನು ಇನ್ನೊಂದು ಸಿನಿಮಾ ಅಲ್ಲ, ಇದೇ ನನ್ನ ಮನೆ ಅಂತ ತಿಳ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೀನಿ. ಅವ್ರು ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕದ ಜನತೆ ಏನು ನಮ್ಮ ರಾಧಾ ಸರ್ ಮಾಡ್ತಾಯಿದ್ದಾರೆ ಒಂದು ನಿರ್ದೇಶನದಲ್ಲಿ, ಮತ್ತು
ಏನು ಜೀವಿತ ಮೇಡಮ್ ಅಂತ ಇದ್ದಾರೆ, ಆ ಹುಡುಗಿ ನಮ್ಮ ಹೆಣ್ಮಗು ತುಂಬ ಶ್ರಮಪಟ್ಟು ಅವ್ರದ್ದು ಆದಂಥ ಒಂದು ಹಾರ್ಡ್ ವರ್ಕಲ್ಲಿದ್ದಾರೆ. ತುಂಬ ಅವ್ರು ವರ್ಕಲ್ಲೇ ಬ್ಯುಸಿ ಇದ್ದಾರೆ. ಅದರಲ್ಲೂ ಅವರ ಯಜಮಾನರಿಗೆ ಸಾಥ್ ಕೊಟ್ಕೊಂಡು, ನಿರ್ದೇಶಕರ ಸ್ಥಾನ ಕೊಟ್ಟು ಅವ್ರಿಗೆ ಸಾಥ್ ಕೊಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ಇದು ಅಪರೂಪದ ಒಂದು ಟೀಮ್ ಅಂತಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಅವ್ರು ಒಳ್ಳೆಯದಾಗಲಿ. ನಮ್ಮ ಸಂಪೂರ್ಣವಾದಂಥ ಜವಾಬ್ದಾರಿ ಈ ಟೀಮ್ ನಾನು ಇಟ್ಟಿದ್ದೀನಿ, ಅದರಲ್ಲಿ ಎರಡು ಮಾತಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ ಮಾತೆ. ಹಾಯ್, ಹಲೋ, ನಮಸ್ಕಾರ. ಆಲ್ ದಿ ಬೆಸ್ಟ್ ಫಾರ್ ಸಿನಿಯುಗ, RJ ಸಿನಿಯುಗ ಕ್ರಿಯೇಷನ್ಸ್ಗೆ ನನ್ನ ಕಡೆಯಿಂದ ಎಲ್ಲ ಒಳ್ಳೆಯದಾಗಲಿ, ನಿಮ್ಮ ಕಡೆಯಿಂದ ಒಳ್ಳೆಯದಾಗಲಿ, ಜನರ ಆರೈಕೆ ದೇವರ ಇದು ಎಲ್ಲದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಮತ್ತು ನಮ್ಮ ತಮ್ಮದವ್ರಿಗೆ ಒಳ್ಳೆಯದಾಗಲಿ ನಾನು ಇದ್ರ ಮುಖಾಂತರ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿಥಿಂಗ್. ಸೊ ಫಸ್ಟ್ ಆಫ್ ಆಲ್ RJ ಸಿನಿಮಾ ಕ್ರಿಯೇಷನ್ಸ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳಬೇಕು. ಇನ್ನೊಂದೇನೆಂದರೆ, ನಾನು ಆ್ಯಸ್ ಎ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡೋದು ಇದೊಂದು ನನ್ನ ಪುಣ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಆ್ಯಸ್ ಎ ರಾಧಾ ಸರ್ ಆಗಿ ಜೀವಿತ ಮೇಡಮ್ಗೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ನಂಗೆ ತುಂಬ ಖುಷಿಯಾಗುತ್ತೆ. ಈ ಫಿಲಮಲ್ಲಿ ನಂಗೆ ವರ್ಕ್ ಮಾಡಿ ಇದೇ ಥರ ಅಲ್ಲ, ಇದು ಇವ್ರದ್ದು ಪ್ರೊಡಕ್ಷನ್ ಇದೆ, ಯಾವುದೇ ಎಷ್ಟೇ ಫಿಲಮ್ ಅಂದ್ರೂ ನಾನು ಹಂಬಲ್ ಆಗಿ ತುಂಬ ಇದಾಗಿ ವರ್ಕ್ ಮಾಡ್ತೀನಿ. సో వన్స్ అగైన్ ఆల్ ది బెస్ట్ ఫర్ సినియుగ క్రియేషన్స్. ప్రేక్షకులకు అందరికీ నమస్కారం. ఈ RJ సినియుగ క్రియేషన్స్ వారి ఈ ఆడిషన్స్కి పాల్గొన్న వారందరికీ కూడా నా హృదయపూర్వమైన నమస్కారాన్ని తెలియజేసుకుంటూ, మేము ఈ ఆడిషన్ని ఎందుకు చేస్తున్నామని ముఖ్యంగా మీకు నేను తెలియజేయాల్సిన ఒక అవసరం ఉందండి. చాలామంది టాలెంట్స్ అవకాశం కోసం చాలా వరకు వెతుకుతున్నారు, సరైన అవకాశం మీకు దొరకట్లేదు. అలాంటప్పుడు వచ్చేసి మేము మీ దగ్గరికి వచ్చి మా RJ సినియుగ క్రియేషన్స్ ద్వారా మీకు ఆ అవకాశాన్ని మా ద్వారా మీకు కలిగిస్తున్నాం. కాబట్టి ఇందులో ఈ ఆడిషన్స్లో మీరు పార్టిసిపేట్ చేస్తున్న వల్ల రైట్ టాలెంట్స్ మేము ఐడెంటిఫై చేస్తాం. సో అలా ఐడెంటిఫై చేసి మా ఒక ప్రొడక్షన్ కంపెనీ ఒక బేసిక్ కాన్సెప్ట్. సో సినిమా అని వచ్చేసి ఇదాక మీరు చూసింటారు సినిమా ఏంటి అనేది, దాన్ని నెక్స్ట్ పేస్కి తీసుకెళ్ళాలి అనేది మా ఒక ఉద్దేశం. కాబట్టి రైట్ టాలెంట్స్ని ఐడెంటిఫై చేసేందుకోసం ప్రజెంట్ ఇక్కడ ఈ ఆడిషన్ని చేస్తున్నాము. ఇక ముందు ఇంకా చాలా వందల్లో కూడా చేయబోతున్నాం. సో అలాంటప్పుడు వచ్చేసి ఎంతమంది టాలెంట్స్ ఉన్నారో ఈరోజు చూసుంటారు. ఎంతోమంది చాలా ఎక్సలెంట్ అనడానికంటే ఇక ఎక్స్ట్రీమ్గా చేశారు. మనం ఇందాక వాటినంతా స్క్రీన్లో చూస్తుంటాం, ఇప్పుడు డైరెక్ట్గా చూస్తున్నాం. సో చాలా బాగుంది, చాలా మంచి పెర్ఫార్మెన్స్ ఇచ్చారు. కాబట్టి ఇక ముందు మీరు కూడా మీలో ఉన్న టాలెంట్స్ని మీరు ఇంకా దాన్ని మేకప్ చేసుకొని మాతో పాటు కలిసి మీ టాలెంట్స్ని ఎక్స్పోజ్ చేసి ఇంకా మీరు ఈ అవకాశం వాడుకొని ముందుకెళ్ళాలని కోరుకుంటూ, ఈ అవకాశాన్ని నాకు కలిగించినందుకు నమస్కారాలు చెప్పుకుంటూ నేను అరేస్తున్నాను. Hello, hi, good evening everybody. So I've been called by Mr. Radha sir for designing and styling. I'm basically a designer and a stylist. ಸೊ ಇಲ್ಲಿ ಬಂದು ನಾನು ಅವ್ರ ಹತ್ರ ಇವಾಗ ಮೀಟಿಂಗ್ ಇದೆ ನಮಗೆ ಮಾತಾಡೋಕ್ಕೆ ಅಂತ ಬರುವಾಗ ಐ ಹ್ಯಾಪನ್ ಟು ಸ್ಪಾಟ್ ಎವ್ರಿಬಡಿ ಗಿವಿಂಗ್ ಅ ಲಾಟ್ ಆಫ್ ಆಡಿಷನ್ಸ್. ವಾಟ್ ಐ ಫೀಲ್ ಗುಡ್ ಅಬೌಟ್ ಸರ್ ಆ್ಯಂಡ್ ಮೇಡಮ್ ಇಸ್ ದ್ಯಾಟ್ ದೇ ಆರ್ ನಾಟ್ ಗೋಯಿಂಗ್ ಎನಿವೇರ್ ಔಟ್ ಲುಕಿಂಗ್ ಫಾರ್ ದ ಟ್ಯಾಲೆಂಟ್. They are hunting for talents within their proximity, which is a greatest thing. So they are too generous and kind is what I feel. So good luck to everybody whoever have given auditions so far, and I'm sure you all will come with flying colors. Thank you Radha sir for giving me also an opportunity to be a part of this cinema which is coming up. So thank you again. ಈ ಥರ ಒಂದು ಆಡಿಷನ್ ನಡೆಯುತ್ತೆ ಅಂತ ನಮ್ಮ ಸೊಸೈಟಿನಲ್ಲಿ ನಡೀತಿರೋದೇ ನಮಗೊಂದು ಖುಷಿ ವಿಚಾರ. ಪ್ರತಿಯೊಬ್ಬರು ಅಂದರೆ ಈ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ನನ್ನ ಮಗಳು ಪರ್ಟಿಕ್ಯುಲರ್ಲಿ ಶಿ ಇಸ್ ಗುಡ್ ಅಟ್ ಡ್ಯಾನ್ಸ್ ಆ್ಯಂಡ್ ಸಿಂಗಿಂಗ್. ಇದೊಂದು ರೈಟ್ ಪ್ಲೇಸ್, ರೈಟ್ ಸ್ಟೇಜ್ ಅಂತ ನಮಗನ್ನಿಸ್ತು. ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ವಿ ಆರ್ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾಸ್ ಹಿಯರ್ ಆರ್ಗನೈಸ್ಡ್ ದಿಸ್ ಪರ್ಟಿಕ್ಯುಲರ್ ಆಡಿಷನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಫಸ್ಟ್ ಆಫ್ ಆಲ್ RJ ಸಿನಿಯುಗ ಕ್ರಿಯೇಷನ್ಸ್ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್. ಎರಡನೇದಾಗಿ ಇಲ್ಲಿ ಮೇಡಮ್ ಹೇಳ್ದಂಗೆ ನಮ್ಗೆ ಆಲ್ರೆಡಿ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ತುಂಬ ಅಪರ್ಚುನಿಟಿ ಕೊಟ್ಟಿದ್ದೀರಾ. ಇದೊಂದು ಒಳ್ಳೆ ಅವಕಾಶ ಎಲ್ಲರಿಗೂ ಸರಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕೆ. ಇದ್ರ ಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲಿ ನಡೀತಿರೋದು ಇನ್ನೊಂದು ಖುಷಿಯಾದ ವಿಷಯ.
ಎಲ್ಲರಿಗೂ ನಮ್ಮ ಕಡೆಯಿಂದ ಆರ್ ಜೆ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ಧನ್ಯವಾದ. ನಮ್ಮ ಅಪಾರ್ಟ್ಮೆಂಟಿಗೆ ಬಂದು ಟ್ಯಾಲೆಂಟ್ ಹಂಟ್ ಅನ್ನೋದು ಈಸಿ ಜಾಬ್ ಅಲ್ಲ. ಸೊ ಲೈಕ್ ಕರೆಕ್ಟಾಗಿ ಹುಡ್ಕೋ ಟ್ಯಾಲೆಂಟು ಒಂದು ಟ್ಯಾಲೆಂಟೇ. ಸೊ ದಟ್ ಈಸ್ ದ ಮೇನ್ ಥಿಂಗ್. ಸೊ ಲೈಕ್ ವಾಟ್ ಎವರ್ ಆರ್ ಜೆ ಕ್ರಿಯೇಷನ್ಸ್ ಆರ್ ಡೂಯಿಂಗ್ ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನಾಗಲಿ ಅಂತ ಆಶೀರ್ವಾದ ಮಾಡ್ತಾ ಥ್ಯಾಂಕ್ ಯು ವೆರಿ ಮಚ್. ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು, ಟೀಮ್ಗೆಲ್ಲ ಒಳ್ಳೆಯದಾಗಿ. ಇವತ್ತು ನಿಮ್ಮ ಪ್ರೋಗ್ರಾಮ್ ಇದೆಲ್ಲ ನಡ್ಕೊಂಡಿದ್ರೆ ಹೇಗೆ ಅನ್ನಿಸ್ತು ಮೇಡಮ್ ನಿಮಗೆ? ತುಂಬ ಚೆನ್ನಾಗಿತ್ತು. ಏನೆಲ್ಲ ಚೆನ್ನಾಗಿತ್ತು? ಊಟ ಚೆನ್ನಾಗಿತ್ತು? ಇಲ್ಲ ಅವರು ಆಡಿಷನು ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು, ಅವ್ರಿಗೆಲ್ಲ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಎಲ್ರಿಗೂ. ಇವತ್ತಿನ ಆಡಿಷನ್ಸ್ ಏನು ನಡೆದಿದೆಯೋ ಅದು ತುಂಬ ಬ್ಯೂಟಿಫುಲ್ ಆಗಿ ಹೊರಹೊಮ್ಮಿದೆ. RJCYCಯ ಈ ಸಂಸ್ಥೆ ಒಂದು ಸಮಾಜದಲ್ಲಿ ಒಂದು ಉತ್ತಮವಾದ ವೇದಿಕೆಯನ್ನು ಮಾಡಿಕೊಂಡು ಆ ವೇದಿಕೆ ಮೇಲ್ಗಡೆ ಎಸ್ಪೆಷಲಿ ಟ್ಯಾಲೆಂಟ್ ಇರೋರನ್ನ ಹಂಟ್ ಮಾಡಿ ತೆಗೆದು ಅವ್ರಿಗೊಂದು ಆಪರ್ಚುನಿಟೀಸ್ ಕೊಡೋ ರೀತಿಯಲ್ಲಿ ಈ ಆಡಿಷನ್ಸ್ ನಡೆದಿದೆ. ಇದು ಜೆನ್ಯೂನ್ ಆಗಿ ನಡೆದು ನಂತರ ಅವರು ಅದೇ ಎಂಟರ್ಟೈನ್ಮೆಂಟ್ ಪ್ರಪಂಚಕ್ಕೆ ಅವ್ರನ್ನ ಕರ್ಕೊಳ್ಳೋವಂಥ ಅವಕಾಶಗಳನ್ನ ವೇದಿಕೆಗಳನ್ನು ಏರ್ಪಾಟ್ ಮಾಡಿಕೊಡೋಕ್ಕೆ ಎಸ್ಪೆಷಲಿ ಡೈರೆಕ್ಟರ್ ಯಶವಂತ್ ರಾಧಾಕೃಷ್ಣ ಅವರ ಪ್ರಯತ್ನ ತುಂಬ ದೊಡ್ಡದಾಗಿದೆ. ನಾನು ಅವ್ರನ್ನ ತುಂಬ ಹತ್ತಿರದಿಂದನೇ ನಾನು ನೋಡ್ತಿದ್ದೀನಿ. ಯಾಕಂದರೆ ಅವ್ರ ಪ್ಯಾಷನ್ ತುಂಬ ಚೆನ್ನಾಗಿದೆ. ಏನೋ ಒಂದು ಸೂಪರ್ಫಿಷಿಯಲ್ ಆಗಿ ಮಾಡ್ತಿಲ್ಲ, ನಡ್ರಿ ಎಲ್ಲರೂ ಒಂದು ಆಡಿಷನ್ ಮಾಡಿಬಿಡೋಣ ಅಂತ ಮಾಡ್ತಿಲ್ಲ ಅವರು. ನಿಜವಾಗ್ಲೂ ಪ್ರತಿ ಕ್ಷಣ ಅವರಲ್ಲಿ ನನ್ನ ಪ್ಯಾಷನ್, ಆ ಬರ್ನಿಂಗ್ ಸೆನ್ಸೇಷನ್ ನಾನು ನೋಡ್ತಾ ಇದ್ದೆ ನಾನು. ಸೊ ಅದು ತಕ್ಕಾಗಿ ಅವರು ಆಡಿಷನ್ನ ಮಾಡಿಕೊಂಡು ಹಂಟ್ ಮಾಡಿ ನಿಜವಾಗ್ಲೂ ಒಂದು ಉತ್ತಮವಾದಂಥ ಕಲಾವಿದರನ್ನ ಕರ್ನಾಟಕ ಸಿನಿಮಾ ಪ್ರಪಂಚಕ್ಕೆ ಪರಿಚಯ ಮಾಡಬೇಕನ್ನೋವಂಥ ದಾಹ ಇದೆಯಲ್ಲ, ಅದು ನಿಜವಾಗ್ಲೂ ಶ್ಲಾಘನೀಯವಾದದ್ದು. ಅದೇ ರೀತಿಯಾಗಿ ಅವ್ರಿಗೆ ಸಪೋರ್ಟ್ ಆಗಿರುವಂಥ ಜೀವಿತಾ ಮೇಡಮ್ ಅವರು, ಅವ್ರದ್ದು ಸೇಮ್ ಅಂದರೆ ಸರ್ನ ಒಂದು ವಿಷನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೆಗಲು ಕೊಟ್ಟು ಅದಕ್ಕೆ ಸಪೋರ್ಟ್ ಕೊಟ್ಟು ಬ್ಯಾಕ್ ಬೋನ್ ಆಗಿದ್ದು ಇಷ್ಟು ದೂರ ನಡೆಸ್ಕೊಂಬಂದಿದ್ದಾರೆ. ನಾನು ನನ್ನ ಹೃದಯ ಆಳದಿಂದ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಈ ಸಂಸ್ಥೆ ನಿಜವಾಗ್ಲೂ ಮುಂದಿನ ದಿವಸಗಳಲ್ಲಿ ಅದ್ಭುತವಾಗಿ ಹೊರಹೊಮ್ಮತ್ತೆ. ಅದ್ಭುತವಾಗಿ ಹೊರಹೊಮ್ಮೋದು ಮಾತ್ರ ಅಲ್ಲ, ಒಳ್ಳೆ ಡೈರೆಕ್ಟರ್ಗಳನ್ನ ಪರಿಚಯ ಮಾಡುತ್ತೆ, ಕಲಾವಿದರನ್ನ ಪರಿಚಯ ಮಾಡುತ್ತೆ. ಏನಂದರೆ ಒಬ್ಬ ಡೈರೆಕ್ಟರ್ ಅಂದರೆ ನಡಿ ಒಂದು ಆ್ಯಕ್ಷನ್ ಕಟ್ ಹೇಳಿ ನಾವು ಮನೆಗೆ ಹೋಗ್ಬಿಡೋಣ ಅನ್ನೋದು ಮಾತ್ರ ಅಲ್ಲ, ಒಳಗಡೆ ಒಂದು ಪ್ಯಾಷನ್ ಇದೆಯಲ್ಲ, ಹೊರಗಡೆ ಎಲ್ಲರನ್ನೂ ತೊಗೊಂಬರ್ಬೇಕು ಅಂತ ತುಂಬ ಜನ ಕತ್ಲಲ್ಲಿದ್ದರು, ಅವನ್ನೆಲ್ಲ ಬೆಳಕಿಗೆ ತಂದರು. ಇವತ್ತೇನು ಆಡಿಷನ್ ನಡೀತಲ್ಲ ಅದರಲ್ಲಿ ಸುಮಾರು ಕಲಾವಿದರನ್ನ ನಾನು ಭೇಟಿ ಮಾಡಿದೆ. ಅವ್ರ ಆ್ಯಕ್ಟಿಂಗ್ ಪ್ರೊವಸ್ ನೋಡಿ ನನಗೆ ಆಶ್ಚರ್ಯ ಆಯಿತು, ಎಲ್ಲಿದ್ರು ಇವರೆಲ್ಲ ಅಂತ. ಸೊ ಇವಾಗ ಬೆಳಕಿಗೆ ಬಂದಿದ್ದಾರೆ. ಬೆಳಕಿಗೆ ಬರೋಕ್ಕೆ ಕಾರಣ ಈ ಆಡಿಷನ್ಸ್ ಇರೋದಕ್ಕೆ ಈ ವೇದಿಕೆ ಹೆಸರು RJCYC ವೇದಿಕೆ. ಹಾಗಾಗಿ ಇದನ್ನು ಫಾಲೋ ಮಾಡ್ತಾಯಿರಿ. ನಿಶ್ಚಯವಾಗಲಿ ನಿಮಗೆ ಒಳ್ಳೆಯ ಚಾನ್ಸಸ್ ಸಿಗುತ್ತೆ, ಉತ್ತಮವಾದಂಥ ಅವಕಾಶಗಳು ಮತ್ತು ಉತ್ತಮವಾದಂಥ ಆಪರ್ಚುನಿಟೀಸ್ ಸಿಗುತ್ತೆ. ನಮ್ಮೆಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಇದು ಮುಂದಕ್ಕೆ ಹೋಗಲಿ. ಮುಂದಿನ ದಿವಸದಲ್ಲಿ ಒಂದು ವಿಜಯದ ಧ್ವಜ ನೀವು ನೋಡ್ತೀರಾ ಅನ್ನೋ ಗ್ಯಾರಂಟಿ ಹೊತ್ತಿಗೆ ನಾನು ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. I start with my friend Radhakrishna and Jivika. So kind of her and thank you very much for RJ Cinema Creations for just holding this auditions here in our society. And as a society member, as a friend also, we are very fortunate. So we don't need to go outside or some faraway places for auditions and all. You people came here. Thank you very much. We are proud of you and thank you very much. And next auditions, we are looking forward to you. People will please come here again. Yeah, thank you. Thank you very much. Thank you. మేడం ఎలా ఉంది ఇలా ఆడిషన్స్ ఎలా జరిగాయి? ఎక్స్పెక్టెడ్ దానికన్నా బాగా అయింది. అండ్ దట్ టూ ఫర్ ద న్యూ ప్రొడక్షన్కి కూడా ఇంత సపోర్ట్ అనేది ఇట్స్ వెరీ రేర్ అండ్ వీఆర్ ఫార్చునేట్ టు గెట్ దట్. అండ్ టీమ్ సపోర్ట్ అనేది చాలా బాగుంది. అండ్ ಎಲ್ಲರದು ಪಾರ್ಟಿಸಿಪೇಷನ್ ಚೆನ್ನಾಗಿದೆ. ಸೊ ಐ ಹೋಪ್ ಎವ್ರಿ ಒನ್ ವಿಲ್ ಸಪೋರ್ಟ್ ಅಸ್ ಆ್ಯಂಡ್ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಐ ಗಾಟ್ ಕಾನ್ಫಿಡೆನ್ಸ್ ಇನ್ ಎವ್ರಿ ಒನ್. సో ఐ హ్యావ్ బెస్ట్ టీమ్, దట్స్ వాట్ ఐ వాంట్ టు సే. మీకు ఎలా ఉంది సార్ మా ప్రొడక్షన్లో వర్క్ చేయడానికి? మీ ప్రొడక్షన్లో వర్క్ చేయడానికి ఎప్పుడు హ్యాపీగానే ఫీల్ అవుతున్నాను. సో ఎప్పుడైతే కథ చెప్పిన తర్వాత ఇమ్మీడియట్గా చేద్దాం మీరు ఎప్పుడైతే అన్నారో, సో అప్పటి నుంచి కూడా చాలా హ్యాపీగా ఫీల్ అవుతూ ఉన్నాను. ఫస్ట్ ఆఫ్ ఆల్ చెప్పాలంటే మీ ఒక టైం, ఒకవైపు జాబ్ చేస్తూ ఒకవైపు ఏమో ఇంటిని నడిపిస్తూ ఒకవైపునేమో ప్రొడక్షన్ నడిపిస్తూ మిమ్మల్ని బాగా కష్టపెట్టిస్తున్నాను. సారీ ఏమో అనుకోవద్దు, లైఫ్లో సెటిల్ అయ్యే వరకు ఈ తిప్పలు మనకు తప్పవు. సో ఇది కూడా మన బేబీయే, మనం చేస్తున్న ప్రతి ఒక్క సినిమా కూడా మనకి బేబీతో సమానమే. సో మన బేబీని మనం జాగ్రత్తగా కాపాడుకోవాలి.
సో మన బేబీని మనం ప్రపంచానికి పరిచయం చేయాలి. సో అయినంత తొందరగా కూడా మనం మన బేస్మెంట్ ప్రాజెక్ట్ ఏదైతే ఉందో జనాల ముందుకు మనం తీసుకొస్తున్నాము. తర్వాత ఈ బేస్మెంట్ ప్రాజెక్ట్కి బయటికి తీసుకురావడానికి సపోర్ట్ చేస్తున్న టెక్నికల్ టీం, అందులో డైరెక్షన్ డిపార్ట్మెంట్ ఎవరైతే ఉన్నారో సునీల్ సక్సేనా గారు అయి ఉండొచ్చు, మన శ్రీనివాస్ బాబు గారు అయి ఉండొచ్చు, అతీష్ అయి ఉండొచ్చు, లిఖిత్ అయి ఉండొచ్చు, జీవన్ అయి ఉండొచ్చు, సుశాంత్ అయి ఉండొచ్చు, మన కార్తీక్ గారు అయి ఉండొచ్చు, మా డాడీ నారాయణ బైలప్ప గారు అయి ఉండొచ్చు, మా అమ్మ ఆవిడ సపోర్ట్ చేయకపోతే అసలు ఆయన అంత హ్యాపీగా నన్ను ఆర్జేలోకి రావడానికే లేదు. ఎప్పుడు అంటూ ఉంటారు మీ అమ్మకి చెప్పు అని. అమ్మ మీరు మీ యొక్క సపోర్ట్ లేకపోతే అసలు అలా వేరేగా ఉండేది, అది మనం తర్వాత మాట్లాడుకుందాం. అండ్ నిరంజన్ నా బ్రదరు, వాడు కూడా చాలా సపోర్ట్ చేస్తున్నాడు. అండ్ ఇంకా ఎవరి గురించి మాట్లాడంటే కెమెరామెన్ అల్లేష్ గారి గురించి. సో ఆయన ఒక డిఓపి అయ్యి ఉండి, అంత పెద్ద డిఓపి అయ్యి ఉండి కూడా ఈరోజు ఆడిషన్స్కి వచ్చారు. ఆయన ఎలా జరుగుతుంది ఏంటని చూడడానికి వచ్చాడు. తర్వాత అలాగే నా టీం రంజిత అయ్యి ఉండొచ్చు, తను కొంచెం పర్సనల్ పనులు ఉండడం వల్ల తను రాలేకపోయింది. కానీ ఎప్పుడు ఆవిడ వచ్చినా రాకపోయినా సరే ఎప్పుడు మాతో పాటు ఉంటుంది ఆవిడ. అండ్ ఇంకెవరికి థ్యాంక్స్ చెప్పాలి ఇక్కడ? ఇంకెవరు ఉన్నారు? మేడం మీ పేరు మేడం? మంగళ మేడం. అసలు ఆవిడ హోస్ట్ మామూలుగా కాదు. అసలు ఆవిడ చూస్తుంటే మాకు తెలుగులో సుమా గారు గుర్తు వస్తున్నారు నిజంగానే. సో అన్ని ఈవెంట్లు కూడా లైక్ ఒక అక్కలాగా తోడుండి మాకు ఆవిడ చూస్తుంటే నాకు మా అక్క గుర్తు వస్తుంది. చాలా బాగా సపోర్ట్ చేసి అసలు ఎంత బాగా బ్యాలెన్స్ చేస్తుందంటే ఆవిడ అసలు షాక్ అవుతున్నాను. అసలు ఇంత బాగా చేసిందని నేను ఎక్స్పెక్ట్ చేయాలి. అసలు పేషెన్స్ తోటి నిలబడి పాపం ఒకరోజు పిల్లలు అమ్మ అని వస్తున్నా సరే పిల్లల్ని పక్కన పెట్టేసి మరి మా బేబీ కోసం, మా సినిమా కోసం ఇంత కష్టపడుతున్నారు. థ్యాంక్స్ అక్క, మీరు అలాగే మాకు సపోర్ట్ చేస్తూ ఉండాలి. ఈరోజు ప్రొవిడెంట్ పార్క్ స్క్వేర్లో మేము ఈ ఆడిషన్ చేస్తున్నామంటే ప్రొవిడెంట్ పార్క్ స్క్వేర్ పీపుల్స్ మా ఒక ఫ్యామిలీ, వాళ్ళు కూడా మా ఫ్యామిలీ. వాళ్ళ ఒక సపోర్ట్ లేకపోతే అసలు మేము చేసేవాళ్ళం కాదు. మేనేజ్మెంట్కి అయి ఉండొచ్చు, తర్వాత క్లీనింగ్ డిపార్ట్మెంట్ అయి ఉండొచ్చు, సెక్యూరిటీ డిపార్ట్మెంట్ అయి ఉండొచ్చు, అసోసియేషన్ అయి ఉండొచ్చు, అందరూ కూడా మాకు చాలా సపోర్ట్ చేశారు. కాబట్టి ఇవాళ ఎంత జెన్యున్గా మేము ఈ ఆడిషన్ చేయగలుగుతున్నాము. తర్వాత మమ్మల్ని నమ్మి ఎవరైతే పేరెంట్స్ ఉన్నారో ప్రొవిడెంట్ పార్క్ స్క్వేర్ పేరెంట్స్, వాళ్ళ పిల్లల్ని మా ఒక ఆర్జే సినీగా కెమెరా ముందు నిలబెట్టారంటే నిజంగా మా మీద వాళ్ళకి ఎంత నమ్మకం ఉందనేది ఇక్కడ అర్థమవుతుంది. ఇలాగే మాకు సపోర్ట్ చేస్తే ఈ సినిమా చాలా అద్భుతంగా వస్తుంది. మన అందరం కూర్చొని థియేటర్లో అందరం కూర్చొని మన ప్రొవిడెంట్ పార్క్ స్క్వేర్ ఎవరైతే ఉన్నారో అందరం కూర్చొని మనం సినిమా చూడాలి. సో అంత మంచి సినిమా అవుతుంది. థ్యాంక్ యూ అండి, థ్యాంక్ యూ. ఈ సినిమా 2026లో పెద్ద బ్లాక్ బస్టర్ హిట్ అయితే ఖచ్చితంగా అవుతుంది. ఎందుకంటే దీని వెనకాల చాలా హార్డ్ వర్క్ ఉంది. మేమంతా చాలా కష్టపడుతున్నాము. మా టీంకి అయి ఉండొచ్చు, ప్రొడ్యూసర్స్ అయి ఉండొచ్చు. మా టైగర్ ఈశ్వరరావు పవర్, ఆయన ఒక లైన్ ప్రొడ్యూసర్ మా సినిమాకి. ఆయన ఒక సపోర్ట్ లేకపోతే అసలు ఇండస్ట్రీలో నేను ఏం చేయలేను. చాలా పెద్ద ఆయనకి కాంటాక్ట్స్ ఉన్నాయి. చాలా పెద్ద సినిమాల ఆపర్చునిటీ వస్తున్నా సరే ఆయన మాకు ఇంకా డెడికేట్ అయిపోయాడండి. ఈ ప్రాజెక్ట్ బయటకు వచ్చే వరకు కూడా నేను మీతో పాటు ఉంటాను, మీరు చేయండి అని చెప్పేసి. తర్వాత నటరాజు దేవుడికి ఈరోజు ఇదంతా ఇంత బాగా జరుగుతుందంటే దానికి కారణం ఆయన లేకపోతే అసలు ఇది అయ్యేది కాదు. తర్వాత ఇంత బాగా జరగడానికి కారణం పూజ చేసిన నవీన్ భట్ గారికి చాలా థ్యాంక్ యూ సో మచ్. నవీన్ భట్ గారు మర్చిపోలేదు నేను. శాస్త్రిజీ, ఆయనకి నేను చెప్పేది వినపడదు, నేను చెప్పేదానికి వినపడదు అంతే. కానీ ఎప్పుడు కూడా ఆయన మాతో ఎప్పుడూ ఉంటాడు, నవ్వుతూ ఉంటాడు. సో ఆయన్ని మాట్లాడమన్నా కూడా ఆయన మాట్లాడలేదు. సో ఆయన చాలా సపోర్టివ్గా ఉంటాడు. ప్రతిదీ కూడా పాపం ఆయనకి పేపర్ మీద రాసి మేము ఆయనకి చూపించాలి, లేకపోతే ఆయన వినపడదు. అలాంటి మహానుభావుడు కూడా ఈరోజు మాతో పాటు ఉన్నాడు. ఇంకేం చెప్తారు మేడం, మీరు చెప్పండి. జ్యూరీస్, జడ్జెస్, సో ఇవాళ వచ్చిన ప్రతి జడ్జి కానీ జ్యూరీ కానీ ఈచ్ అండ్ ఎవ్రీ వన్, బేలూరు రఘునందన్ గారికి, తర్వాత మన నరేష్ మయ్య సార్కి, రంగా సార్ చాలా థ్యాంక్ యూ సో మచ్ అండి. చాలా బాగా చేశారు. జీవన్ ఎక్కడున్నావు? జీవన్ అసలు చాలా టార్చర్ పెట్టేస్తాను నేను. అసలు 3-4 డేస్ నుంచి పాపం పడుకోలేదు కుర్రాడు. సో ఇక్కడ ఉండి రాత్రంతా ఇక్కడ ఉండి పాపం ఈ ఈవెంట్ అంతా దగ్గరుండి చూసుకుని మళ్ళీ ఆ రెడ్ కార్పెట్ సరిగ్గా లేదు అంటే మళ్ళీ దాన్ని పీకిచ్చేసి మళ్ళీ వేసి, మీరు అన్నట్టుగా రెడ్ కార్పెట్ కానీ ఇవన్నీ ఎందుకు వేస్తున్నాం అంటే వాళ్ళకి ఖచ్చితంగా ఫ్యూచర్ ఉంటుందండి. రాధా డైరెక్ట్స్ వాళ్ళు ఇక్కడ ఈవెంట్ చేస్తున్నారు, వాళ్ళు ఇక్కడ వచ్చి యాక్ట్ చేస్తున్నారంటే వాళ్ళకి యాక్టింగ్ ఇంట్రెస్ట్ ఉంటే చాలు. వాళ్ళకి యాక్టింగ్ రాకపోయినా సరే మేము యాక్టింగ్ నేర్పించి కూడా మేము వాళ్ళకి ఒక ప్రాపర్ వే అనేది మేము పాటిస్తామండి. అంతేగాని పొరపాటును కూడా, ఎందుకంటే ఆ పిల్లల్ని చూస్తుంటే నిజంగా ఎంత బాగా కాన్సన్ట్రేషన్ చేస్తున్నారంటే పిల్లలు ఆ లిరిక్స్ ప్రిపేర్ అవ్వడం కానీ, ఆ డాన్స్ ప్రిపేర్ అవ్వడం కానీ, సో యాక్టింగ్ ప్రిపేర్ అవ్వడం కానీ చాలా అద్భుతంగా చేస్తున్నారు. అండ్ సురేష్ సార్, మీరు ఈరోజు రాలేదు. సో మీరు అసలు ఎంత బాగా వర్క్ చేశారంటే నిన్న నైట్ అసలు మీరు పడుకోలేదు.
ఇవాళ రావడానికి అవ్వలేదు మీకు, మీరు వచ్చి ఉంటే ఇంకా బాగుండేది ఈరోజు. థ్యాంక్ యూ అండి. అండ్ మా మాస్టర్ మధుసూదన్ గారి గురించి చెప్పాలి. సో ఆయన ఒక కోరియోగ్రాఫర్ అయ్యి ఉండి, ఒక డాన్స్ మాస్టర్ అయ్యి ఉండి, అసలు దగ్గరుండి అన్ని పనులు చేశాడండి ఆయన. ఎంత దగ్గరుండి ఎంత అంటే ఒక అసిస్టెంట్ డైరెక్టర్గా, ఒక అసోసియేట్గా, అన్ని రకాలుగా కూడా. సార్ నేను ఉన్నాను, సో మేము అంతా ఉన్నాం కదా, మీకు ఎందుకు సార్, మీరు గెలవాలి. చూస్తున్నారు అందరు, ఇప్పుడు బైలాప్ గారు అయ్యుండొచ్చు, లేకపోతే మా టీం అయ్యుండొచ్చు, అందరూ ఉన్నారు. కాకపోతే ఎప్పుడు చేస్తాడని అమ్మ ఇదిగో ఇలా చేస్తున్నాం, ఇలా స్టార్ట్ అయింది మన జర్నీ. సో అయినంత తొందరగా ఒక పెద్ద డైరెక్టర్గా మీరు చూస్తారు, మన ప్రొడక్షన్ పెద్ద ప్రొడక్షన్ హౌస్గా అవుతుంది. ఆ దేవుడు మనకి ఎంతవరకు శక్తినిస్తాడో అంతవరకు ఒళ్ళు దగ్గర పెట్టి మేము దీని మీద ఫోకస్ పెట్టి చాలా మంచి అద్భుతమైన సినిమాలు చేస్తామమ్మా. ఫ్యామిలీతో సహా అందరూ కూర్చొని చూడదగ్గ సినిమాలే చేస్తాము. ఎందుకంటే ఈ లేడీ ప్రొడ్యూసరు చాలా స్ట్రిక్ట్. సో ఆవిడ ప్రతి షాట్ ఇది ఇలా ఉండకూడదు, ఇలా ఉండాలని చెప్పేసి గైడ్ చేస్తూ ఉంటుంది. లేడీ ప్రొడ్యూసర్ కాబట్టి ఖచ్చితంగా ఒక ఫ్యామిలీ ఎంటర్టైన్మెంట్ సినిమా తెలుగు అనేది కాకుండా అన్ని లాంగ్వేజ్లో కూడా మేము సినిమాలు చేస్తాము. ఫైనల్గా చెప్పకూడదు, ఫస్ట్లోనే గుర్తు చేసుకోవాలి మా అమ్మ మా నాన్న. సో వాళ్ళని ఇప్పుడు గుర్తు చేసుకున్నందుకు కూడా థ్యాంక్స్ చెప్పాలి నిజంగా దేవుడికి, లేకపోతే మర్చిపోయి ఉండేమో నేను ఈ పన్నుహారంలో పడిపోయి. మా అమ్మ నాన్నకి కూడా నేను స్పెషల్ థ్యాంక్స్ చెప్తున్నానండి. వాళ్ళు లేకపోతే అసలు నేను లేను, భూమి మీద లేను. అండ్ మా గురువు గారు రాజమౌళి గారికి, ఆయనలా కాకపోయినా జస్ట్ ఆయనలో ఒక 1% ఉండని ట్రై చేసినా సరే నేను సక్సెస్ అయిపోతాను. ఏదో ఒకరోజు ఆయన కూడా అతుక్కుని కౌలించుకుని నా గురించి గొప్పగా చెప్తారని కోరుకుంటున్నాను. ಸರಿ, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕನ್ನಡದಲ್ಲೇ. ಸೊ ಮದರ್ ಟಂಗ್ ತೆಲುಗು. ಸೊ ಕನ್ನಡದಲ್ಲೇ ನಾನು ಮಾತಾಡೋದಕ್ಕಿಂತ ಕನ್ನಡದಲ್ಲಿ ತೋರಿಸೋದು ಇಂಪಾರ್ಟೆಂಟು. ಸೊ ಹೀಗಾಗಿ ನಾನು ಕನ್ನಡ ಸಿನಿಮಾನ ಮಾಡ್ತಾ ಇರೋದು. ಇದು ಕನ್ನಡ ಸಿನಿಮಾ ಎಂಬುದು ಯಾವುದೇ ಕಾರಣಕ್ಕೂ ಕೂಡ ತಲೆ ಬಗ್ಗಿಸುವಂಥ ಸಿನಿಮಾ ಅಂತೂ ಆಗೋದೇ ಅಲ್ಲ. ಪ್ರಪಂಚ ಹೇಳ್ಕೋ ರೇಂಜಿಗೆ ಈ ಸಿನಿಮಾ ಹೋಗುತ್ತೆ. ಸೊ ಒಳ್ಳೆ ಕಲಾವಿದರಿದ್ದಾರೆ, ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಒಳ್ಳೆ ಆಡಿಯನ್ಸ್ ಇದ್ದಾರೆ. ನಮಗೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಯ್ತು ಅಂದರೆ ಎಂಟೈರ್ ವರ್ಲ್ಡ್ ವೈಡ್ ಸಿನಿಮಾ ರೀಚ್ ಆಗುತ್ತೆ, ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅದಕ್ಕೆ ನನಗೆ ಕನ್ನಡ ಆಡಿಯನ್ಸ್ ಅಂದ್ರೆ ಅಷ್ಟು ಭಯ. ಸೊ ತೆಲುಗು ಸಿನಿಮಾ ಆಗಲಿ ತಮಿಳು ಸಿನಿಮಾ ಆಗಲಿ ಅದು ಬೇರೆ ಥರ ಇರುತ್ತೆ. ಬಟ್ ಕನ್ನಡ ಆಡಿಯನ್ಸ್ಗೆ ಅಂದರೆ ಒಂದು ಟೇಸ್ಟ್ ಇದೆ, ಮ್ಯೂಸಿಕಲ್ಲಾಗಲಿ ಸಿನಿಮಾದಲ್ಲಾಗಲಿ. ಅದು ನಮ್ಮ ಬ್ಯಾಂಗ್ಳೂರು ಕನ್ನಡಿಗರ್ಸ್ಗೆ ಸಿನಿಮಾ ಇಷ್ಟ ಆಯಿತು ಅಂತಂದರೆ ಆಲ್ಮೋಸ್ಟ್ ಪ್ರಪಂಚನೇ ಗೆದ್ದಷ್ಟು ಖುಷಿ ನನಗೆ. ಸೊ ಹೀಗಾಗಿ ನಾನು ಆದಷ್ಟು ಈ ಸಿನಿಮಾನ ತುಂಬ ಎಚ್ಚರ ವಹಿಸ್ಕೊಂಡು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಸಿನಿಮಾ ನಾನು ಮಾಡ್ತೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ. ಪರಮೇಶ್ವರ ಜಯ ಶಂಕರ ಶಿವ ಶಂಕರ ಹರ ಶಂಕರ 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 ಶಂಭೋ ಶಂಕರ ಶಿವ ಶಂಕರ ಹರ ಶಂಕರ ಪರಮೇಶ್ವರ ಜಯ ಶಂಕರ ಶಿವ ಶಂಕರ ಹರ ಶಂಕರ ಶಂಕರ